ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ನಿಮ್ಮ ಒಂದು ವಿಶ್ವಾಸಕ್ಕೆ ಅನುಗುಣವಾಗಿ ದೈವಶಕ್ತಿಗಳು ನಿಮ್ಮನ್ನು ಒಂದಲ್ಲ ಒಂದು ರೀತಿಯಲ್ಲಿ ಗುಣಪಡಿಸ್ತಾ ಇದ್ದಾವೆ. ಅಂದರೆ ನಿಮ್ಮ ಒಂದು ನಕಾರಾತ್ಮಕತೆಯನ್ನು ಹೀಲ್ ಮಾಡಿ ನಿಮ್ಮನ್ನು ಸಮೃದ್ಧಿಯೆಡೆಗೆ ಒಯ್ತಾ ಇದ್ದಾವೆ, ಒಂದು ಒಳ್ಳೆಯ ಉತ್ತಮವಾದ ಜೀವನದ ಕಡೆಗೆ. ಖಂಡಿತವಾಗಿಯೂ ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಆಧ್ಯಾತ್ಮಿಕ ಪಯಣದತ್ತ ಒಲವನ್ನು ಮೂಡಿಸ್ಕೊಂಡಿದೆ ಅಂದರೆ ಇದು ನಿಮ್ಮ ಪ್ರಾರಬ್ಧ ಒಂದು ಪುಣ್ಯದ ಸೂಚನೆಯನ್ನು ಇಲ್ಲಿ ಸೂಚಿಸ್ತಾ ಇದೆ. ಅದರ ಪ್ರಕಾರ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಒಂದು ಬದಲಾವಣೆಗಳನ್ನು ಹಾಗೆ ಉತ್ತಮವಾದ ಉದ್ದೇಶಗಳನ್ನು ಹೊಂದುವುದರ ಮೂಲಕ ನಿಮ್ಮ ಜೀವನ ಒಂದು ಹೊಸ ದಾರಿಯನ್ನು ಅರಸ್ಕೊಂಡಿದೆ. ಹಾಗಾದರೆ ಇವತ್ತಿನ ಎನರ್ಜಿಯ ಪ್ರಕಾರ ನಿಮ್ಮ ಎನರ್ಜಿಗೆ ಯಾವ ಉತ್ತರ ಸಿಗ್ತಾ ಇದೆ ಅಂದರೆ, ನಿಮ್ಮ ಮನದಲ್ಲಿ ದೃಢವಾದ ವಿಶ್ವಾಸವಿಟ್ಟು ಬಾಬಾರವರನ್ನು ಸ್ಮರಣೆ ಮಾಡಿಕೊಂಡು ನೀವು ನಂಬಿದ ದೇವಿ ಶಕ್ತಿಯನ್ನು ಹಾಗೆ ದೇವರ ಶಕ್ತಿಯನ್ನು ನೆನಪು ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ಈ ಕಾರ್ಡ್ಗಳ ಮೂಲಕ ಅದಕ್ಕೆ ಉತ್ತರ ಸಿಗ್ತಾ ಹೋಗುತ್ತೆ. ಈಗಿನ ನಿಮ್ಮ ಮನಸ್ಥಿತಿಗೆ ಗೊಂದಲಗಳಿಗೆ ಪರಿಹಾರ, ಉತ್ತಮವಾಗಿ ನಿಮಗೆ ಒಂದು ಹೀಲಿಂಗ್ ಪ್ರೊಟೆಕ್ಷನ್ ಕೂಡ ಸಿಗ್ತಾ ಹೋಗುತ್ತೆ. ಹಾಗಾದರೆ ಸ್ನೇಹಿತರೆ, ಕಾರ್ಡ್ಗಳ ವಿವರವನ್ನು ತಿಳ್ಕೊಳ್ಳೋದಕ್ಕಿಂತ ಮೊದಲು ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿಯ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ. ನಿಮ್ಮ ಈಗಿನ ಜೀವನದಲ್ಲಿ ಒಂದು ಬದಲಾವಣೆಯ ಪ್ರಕ್ರಿಯೆ ಅಥವಾ ಒಂದು ಪರಿವರ್ತನೆ ನಡೀತಾ ಇದೆ ಎಂಬುದನ್ನು ಇಲ್ಲಿ ಸೂಚಿಸಲಾಗ್ತಾ ಇದೆ. ಹಾಗಾದರೆ ಹಳೆಯದು, ನಿಮ್ಮ ಜೀವನದ ಹಳೆಯ ಆಲೋಚನೆಗಳು, ನಂಬಿಕೆಗಳು, ಕೆಲವು ಹವ್ಯಾಸಗಳು, ಕೆಲವು ಅಭ್ಯಾಸಗಳು, ಕೆಲವು ಸಂಬಂಧಗಳು, ಕೆಲಸದ ರೀತಿ ನೀತಿಗಳು, ನಿಮ್ಮ ನಡವಳಿಕೆಗಳು ಅಥವಾ ಒಂದು ಹಳೆಯ ಜೀವನ ಶೈಲಿ, ಅದನ್ನು ನೀವು ಬಿಡಬೇಕು, ತ್ಯಜಿಸಬೇಕು ಅಥವಾ ಅಂತ್ಯಗೊಳಿಸಬೇಕು ಅನ್ನುವ ಸೂಚನೆ ಇಲ್ಲಿ ಸಿಗ್ತಾ ಇದೆ ಕೆಲವರ ಎನರ್ಜಿಗೆ. ಅಂದರೆ ಯಾವುದು ನಿಮಗೆ ನೋವು ಕೊಡ್ತಾ ಇದೆಯೋ, ಇಲ್ಲ ಯಾವುದನ್ನು ನೀವು ನಿಮ್ಮ ಮನಸ್ಸಲ್ಲಿ ಬಿಡಲಾಗದೆ ಚಿಂತೆಗಳ ಒಂದು ಸ್ವರೂಪದಲ್ಲಿ ಇಟ್ಕೊಂಡಿದ್ದೀರೋ, ಇಲ್ಲ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ನೀವು ಮುಂದೆ ಹೋಗಲಿಕ್ಕೆ ಅನೇಕ ರೀತಿಯ ದಾರಿಗಳು, ಅವಕಾಶಗಳು ಸಿಗ್ತಾ ಇದ್ರೂ ಕೂಡ ಕೆಲವೊಂದು ಸಾರಿ ಕೆಲವು ವಿಚಾರಗಳನ್ನು ನಿಮ್ಮ ಜೀವನದಲ್ಲಿ ತುಂಬ ತಗೊಂಡಿದ್ರಿಂದ ನೀವು ಅದರಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಒಂದು ಪ್ರತಿಭೆ ನಿಮ್ಮಲ್ಲಿದ್ದರೂ ಕೂಡ ಅದನ್ನು ನೀವು ಮುಂದುವರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಖಂಡಿತವಾಗಿ ಇಂತಹ ಒಂದು ಪರಿಸ್ಥಿತಿಗಳು ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಕಷ್ಟವನ್ನು ಕೊಡ್ತಾ ಇದ್ದಾವೆ, ಮಾನಸಿಕವಾಗಿ ದುಃಖವನ್ನು ತರ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ಕೆಲವು ವಿಚಾರಗಳನ್ನು, ಕೆಲವು ಚಿಂತೆಗಳನ್ನು, ಕೆಲವರು ಅಂದಿರುವ ಮಾತುಗಳನ್ನಾಗಿರ್ಬೋದು, ಇವುಗಳನ್ನು ನೀವು ಬಿಡ್ತಾನೆ ಹೋಗಬೇಕು. ಹೊಸ ಬದಲಾವಣೆಯತ್ತ ನಿಮ್ಮ ಜೀವನವನ್ನು ನೀವು ತಗೊಂಡು ಹೋಗಲಿಕ್ಕೆ ಆಗ ಮಾತ್ರ ಸಾಧ್ಯ ಆಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹೊಸ ಅವಕಾಶಗಳು, ಹೊಸ ಒಂದು ದೃಷ್ಟಿಕೋನ, ಹೊಸ ಬೆಳವಣಿಗೆ, ಹೊಸ ಯಶಸ್ಸು ಅಥವಾ ಜೀವನದಲ್ಲಿ ಒಂದು ಶುಭ ಆರಂಭ ಖಂಡಿತ ನಿಮ್ಮ ಒಂದು ಉತ್ತಮವಾದ ಬೆಳವಣಿಗೆಗೋಸ್ಕರ ಪ್ರಾರಂಭ ಮಾಡಿಕೊಳ್ಳೇಬೇಕು. ಇದು ಅದಕ್ಕೆ ಉತ್ತಮವಾದ ಸಮಯ. ಹಾಗಾಗಿ ನಿಮ್ಮ ಜೀವನದಲ್ಲಿರುವ ಕೆಲವು ನೋವುಗಳಾಗಿರ್ಬೋದು, ಚಿಂತೆಗಳಾಗಿರ್ಬೋದು, ಏನೋ ಒಂದು ನಡೆದು ಹೋಗಿತ್ತು ಘಟನೆ, ಅದರಿಂದ ನೀವು ತುಂಬ ಚಿಂತೆಗೆ ಒಳಗಾಗಿದ್ರಿ, ಆ ಎಲ್ಲ ರೀತಿಯ ವಿಚಾರಗಳನ್ನು ಇದೇ ವರ್ಷದಲ್ಲಿ ಎಂಡ್ ಮಾಡಿಬಿಡಿ. ಅದನ್ನು ಅಂತ್ಯಗೊಳಿಸಿ ಒಂದು ಹೊಸ ಪ್ರಾರಂಭದೊಂದಿಗೆ ನಾಳೆಯ ದಿನ ನಿಮ್ಮ ಜೀವನವನ್ನು ಒಂದು ಹೊಸ ಶೈಲಿಯಲ್ಲಿ, ಒಂದು ಉತ್ತಮವಾದ ಉದ್ದೇಶದೊಂದಿಗೆ ಬದುಕಲಿಕ್ಕೆ ನೀವು ಶುರು ಮಾಡಿ. ಯಾರೋ ಏನೋ ಹೇಳ್ತಾರೆ ಅಂತ ಹೇಳಿ ಪದೇ ಪದೇ ತಪ್ಪುಗಳ ಮೇಲೆ ತಪ್ಪುಗಳನ್ನೇ ಮಾಡುವ ಅವಕಾಶ ನಿಮ್ಗೆ ಸಿಕ್ಕರೂ ಕೂಡ ಅದನ್ನು ಮಾಡ್ತಾ ಇದ್ದೀರಾ. ಅಂದರೆ ಇನ್ನೊಬ್ರಿಗೆ ಸಂತೋಷ ಆಗಬೇಕು ಅಂತೇಳಿ ನಿಮ್ಮನ್ನು ನೀವು ತಪ್ಪುಗೆ ದೂಡ್ಕೊಳ್ಳೋದು ಸರಿ ಅಲ್ಲ ಅನ್ನೋ ರೀತಿಲಿ ಬರ್ತದೆ. ಸಹಿಸ್ಕೊಳ್ಬೇಡಿ. ಅಂದರೆ ನಿಮ್ಮ ಒಂದು ಕಾಳಜಿ, ನಿಮ್ಮ ಮೇಲೆ ಒಂದು ಪ್ರೀತಿ, ನಿಮ್ಮ ಮೇಲೆ ಒಂದು ಗೌರವ, ನಿಮ್ಮ ಒಂದು ಆತ್ಮಸಾಕ್ಷಿ ಮೆಚ್ಚೋ ಹಾಗೆ ನೀವು ಬದುಕುವ ಪ್ರಯತ್ನವನ್ನು ಮಾಡಿ. ಒಂದು ಹೊಸ ಬದಲಾವಣೆ ಆಗಬೇಕು ಅಂದರೆ ಕೆಲವು ಏರಿಳಿತಗಳು ಆಗೋದು ಸಹಜ, ಭಿನ್ನಾಭಿಪ್ರಾಯಗಳು ಬರೋದು ಸಹಜ, ಇಲ್ಲ ಅಂತಲ್ಲ. ಅವುಗಳನ್ನೆಲ್ಲ ಸಂಭಾಳಿಸುವ ಶಕ್ತಿ ನಿಮ್ಮಲ್ಲಿದೆ. ನಿಮ್ಮ ಪ್ರಗತಿಯನ್ನು ಸಾಧಿಸಲಿಕ್ಕೆ ಒಂದು ಹೊಸ ಸ್ವಾಗತ ಮಾಡ್ತಾ ಇದೆ ಒಂದು ವಿಚಾರ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ಹಳೆಯದಾದ ನಿಮ್ಮ ಒಂದು ಕೆಲವು ಪ್ರಯೋಜನಕಾರಿ ಅಲ್ಲದ ಅಂಶ ಆಗಿರ್ಬೋದು, ಅಭ್ಯಾಸ ಆಗಿರ್ಬೋದು, ಅವುಗಳನ್ನು ಬಿಟ್ಬಿಡಿ. ಇಲ್ಲಿ ಪ್ರಮುಖವಾಗಿ 3 ಮುಖ್ಯ ಸ್ಥಾನಗಳನ್ನು ನಿಮಗೆ ರೆಸನೇಟ್ ಮಾಡಲಿಕ್ಕೆ ಹೊರಟಿದೆ ಈ ಎನರ್ಜಿ. ಅಂದರೆ ಭೂತಕಾಲ, ನೀವು ಕಲಿತ ಪ್ರಮುಖ ಪಾಠಗಳು ಈ ವರ್ಷದಲ್ಲಿ, ವರ್ತಮಾನ, ನೀವು ಈಗ ಎದುರಿಸ್ತಿರುವ ಒಂದು ಸವಾಲುಗಳು, ಭವಿಷ್ಯ, ಮುಂದೆ ನೀವು ತೆಗೆದುಕೊಳ್ಳಬೇಕಾದ ಒಂದು ಕ್ರಿಯೆ ಯಾವ ರೀತಿ ಇರಬೇಕು, ಕರ್ಮ, ಅದ್ರ ಬಗ್ಗೆ ನೀವು ಯೋಜನೆ ಮಾಡಿಕೊಂಡು ಮುಂದಿನ ವರ್ಷಕ್ಕೆ ಕಾಲಿಡಿ. ಆಗ ನಿಮ್ಮ ಜೀವನ ಸುರಕ್ಷಿತವಾದ ಒಂದು ಭವಿಷ್ಯಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವಿನಿಂದ ಒಂದು ಸೂಚನೆ ಸಿಗ್ತಾ ಇದೆ. ನಾನು ನಿಮ್ಮ ಜೊತೆ ನಿಮ್ಮ ಸಹಾಯವಾಗಿ ಯಾವಾಗಲೂ ಇರ್ತೀನಿ. ಸಾಯಿ ಎನ್ನುವ ಸ್ಮರಣೆಯಲ್ಲಿ ನಿಮಗೆ ನಿರಂತರವಾಗಿ ಸಹಾಯ ಸಿಗ್ತಾನೆ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ.
ನೀವು ತುಂಬ ಆಶಾವಾದಿಗಳಾಗಿದ್ದೀರಿ ಅನ್ನೋ ರೀತಿಲಿ ಬರ್ತಾಯಿದೆ ಕೆಲವರ ಎನರ್ಜಿ ಪ್ರಕಾರ. ಹಾಗಾಗಿ ನಿಮ್ಮ ಗುರಿಗಳೇನಿದಾವೋ, ನಿಮ್ಮ ಇಚ್ಛೆಗಳೇನಿದಾವೋ ಅವುಗಳನ್ನು ಮುಕ್ತ ಮನಸ್ಸಿನಿಂದ ಅವುಗಳನ್ನು ನೀವು ನಂಬಿದ ಗುರುವಿನಲ್ಲಿ ಹೇಳ್ಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ಅಗತ್ಯವಾದದ್ದು ಅಂದರೆ ಯಾವ ಆಸೆ ಈಡೇರಬೇಕೋ ಅದನ್ನು ಪೂರೈಸಲಿಕ್ಕೆ ಬಾಬಾ ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ. ಒಂದು ಕಾರ್ಮಿಕ್ ಕ್ಲೈನ್ಸಿಂಗ್ ಕೂಡ ನಿಮ್ಮ ಜೀವನದಲ್ಲಿ ನಡೀತಾ ಇರೋದ್ರಿಂದ ಇಲ್ಲಿ ನಿಮಗೆ ಮುಂದಿನ ದಿನಗಳು ಉತ್ತಮವಾದ ಪ್ರತಿಫಲಗಳನ್ನು ಸೂಚಿಸ್ತಾ ಇದ್ದಾವೆ. ಹಾಗಾಗಿ ನೀವು ಮಾನಸಿಕ ಅಡೆತಡೆಗಳಿಂದ ಹೊರಗೆ ಬರ್ತೀರಾ, ಸ್ಥಿರ ಜೀವನವನ್ನು ಸೃಷ್ಟಿಸ್ಕೊಳ್ತೀರಾ. ಈಗಿನ ಅವಶ್ಯಕತೆ ಏನಂದರೆ ನೀವು ಏನನ್ನು ಬಯಸ್ತಾ ಇದ್ದೀರೋ ಅದಕ್ಕೆ ಒಂದು ಭದ್ರತೆಯನ್ನು ಅತಿಯಾಗಿ ಹಿಡಿದಿಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಡಿ. ಸ್ವತಂತ್ರವಾಗಿಸಿ ಆ ವಿಚಾರಗಳನ್ನು. ಹಾಗೆ ನಿಮಗೆ ಏನು ಸಿಕ್ಕಿದೆಯೋ ಆ ವಿಚಾರಗಳ ಬಗ್ಗೆ ಕೃತಜ್ಞರಾಗಿರಿ. ಆಗ ಆ ಒಂದು ಪ್ರಸನ್ನತೆ ನಿಮ್ಮ ಮೇಲೆ ಆ ಭಗವಂತನಿಗೆ ಮೂಡುತ್ತೆ. ಹಾಗಾಗಿ ನೀವು ಅವ್ರು ಕೊಟ್ಟಿದ್ದು ಎಲ್ಲದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಪಾಸಿಟಿವ್ ಆಗಿ ತೊಗೊಂಡಿದ್ದೀರಾ, ಒಂದು ಪಾಠವಾಗಿ. ಹಾಗೆ ಒಂದು ಏನೋ ಒಂದು ರೀತಿಯಲ್ಲಿ ಅದನ್ನು ಬದಲಾವಣೆ ಮಾಡ್ಕೊಳ್ಳೋ ರೀತಿಯಲ್ಲಿ ನೀವು ನಿಮ್ಮನ್ನು ನೀವು ಸರಿಯಾಗಿ ದಾರಿಯಲ್ಲಿ ಒಂದು ಒಳ್ಳೆಯ ಉದ್ದೇಶದೊಂದಿಗೆ ಹೋಗುವ ಒಂದು ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಇಲ್ಲಿ ನೀವು ನಂಬಿದ ಗುರುವಿನಿಂದ ಹಾಗೆ ನೀವು ಅತಿ ಹೆಚ್ಚು ಪ್ರೀತಿಸುವ ದೇವಿಯಿಂದ ಸಿಗ್ತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಅಡೆತಡೆಗಳನ್ನು, ಅದರಲ್ಲಿರುವ ಒಂದು ದೃಷ್ಟಿಯನ್ನು ಆ ಒಂದು ದೇವಿ ತನ್ನ ಕಡೆ ಆಕರ್ಷಣೆ ಮಾಡ್ಕೊಳ್ತಾ ಇದ್ದಾಳೆ. ಹಾಗಾಗಿ ನಿಮ್ಮ ಬಗ್ಗೆ ಯಾವುದೇ ರೀತಿ ಒಂದು ಕೆಟ್ಟ ಪ್ರಭಾವ ಬೀರೋದಿಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ಈ ಸಮಯದಲ್ಲಿ ನೀವು ಗುರುವಿನ ಮಾರ್ಗದರ್ಶನದಲ್ಲಿರೋದ್ರಿಂದ, ಗುರುವಿನ ಸೆರೆಂಡರಲ್ಲಿರೋದ್ರಿಂದ ನೀವು ಸುರಕ್ಷಿತವಾಗಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಅದನ್ನೇ ನೀವು ಬಲವಾಗಿ ನಂಬಬೇಕು, ಯಾವುದಕ್ಕೂ ಹೆದರಬಾರ್ದು. ನಕಾರಾತ್ಮಕತೆಯನ್ನು ಪದೇ ಪದೇ ಒಂದು ಅನುಭವಕ್ಕೆ ತಂದ್ಕೊಳ್ಬಾರ್ದು. ಯಾರೋ ಏನೋ ಮಾಡಿಬಿಟ್ರೆ ಭಯ, ಆತಂಕ, ಅದು ಆಗುತ್ತೋ ಇಲ್ಲೋ ಅನ್ನೋ ರೀತಿಲಿ ನೀವೀಗ ಒದ್ದಾಡ್ತಾ ಇದ್ದೀರಾ. ಖಂಡಿತ ಇಲ್ಲಿ ನಿಮ್ಮ ಕೈಯಲ್ಲಿ ಏನೂ ಇಲ್ಲ. ನಿಮ್ಮದೇ ಆದ ಒಂದು ಕರ್ಮದ ಹಿಡಿತದಲ್ಲಿ ನೀವು ನಿಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೀರಾ. ಆದರೆ ಗುರುವಿನ ನೆರಳಲ್ಲಿ ಅಂದರೆ ಅವರ ಸೆರೆಂಡರಲ್ಲಿ ನೀವು ಹೋಗಿರೋದ್ರಿಂದ ಈ ಸಮಯದಲ್ಲಿ ನಿಮ್ಮ ಕರ್ಮವೂ ಕೂಡ ಅವರಿಗೆ ಶರಣಾಗಿದೆ. ಹಾಗಾಗಿ ಅದನ್ನು ಯಾವ ರೀತಿ ಪರಿವರ್ತನೆಗೊಳಿಸಬೇಕು ಅಂದರೆ ಅದರಲ್ಲಿ ಏನಾದರೂ ಬ್ಲಾಕೇಜ್ಗಳಿದಾವ ಅಂದರೆ ನೀವು ನಿಮ್ಮದೇ ಆದ ರೀತಿಯಲ್ಲಿ ಒಂದು ಕರ್ಮವನ್ನು ಸೃಷ್ಟಿ ಮಾಡ್ಕೊಂಡಿದ್ದೀರಾ, ಅದು ನಿಮ್ಮನ್ನು ನರಳಾಡಿಸ್ತಾ ಇದೆಯಾ, ಇದೆಲ್ಲವೂ ಕೂಡ ಒಂದು ಕೂಲಂಕುಷವಾಗಿ ಅವರ ಎದುರಿಗೆ ಪರಿಶೀಲನೆ ಆಗ್ತಾ ಇದೆ. ಹಾಗಾಗಿ ಅವರು ನಿಮಗೋಸ್ಕರ ಒಂದು ಉತ್ತಮವಾದ ಯೋಜನೆಯನ್ನು ಮಾಡ್ತಾ ಇದ್ದಾರೆ. ಅದರ ಪ್ರಕಾರ ನಿಮ್ಮ ಜೀವನ ಶೈಲಿಯನ್ನು, ನಿಮ್ಮ ಮನಸ್ಥಿತಿಯನ್ನು, ನಿಮ್ಮ ಉದ್ದೇಶಗಳನ್ನು ಒಂದು ಬೇರೆಯದ್ದೇ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದರ ಅನುಭವ ಈಗಾಗಲೇ ನಿಮಗಾಗಿದೆ. ಹಿಂದೆ ನೀವಿದ್ದದ್ದಕ್ಕೂ ಈಗ ನಿಮ್ಮಲ್ಲಾದ ಪರಿವರ್ತನೆಗೂ ಅಜಗಜಾಂತರ ವ್ಯತ್ಯಾಸವಿದೆ. ಇದು ನಿಮ್ಮ ಒಂದು ಆಧ್ಯಾತ್ಮಿಕ ಒಂದು ಸೋಲ್ ಅಂದರೆ ಯಾವ ರೀತಿ ಅಂದರೆ ನೀವು ಹಿಂದೆ ಕೂಡ ಈ ಆಧ್ಯಾತ್ಮಿಕ ಜರ್ನಿಯಲ್ಲಿದ್ದಿರಿ, ಅದು ಹಿಂದಿನ ಜನ್ಮದಲ್ಲೇ ಆಗಿರ್ಬೋದು, ಹಿಂದಿನ ದಿನಗಳಲ್ಲೇ ಆಗಿರ್ಬೋದು. ಆದರೆ ಮಧ್ಯ ಅದರಲ್ಲಿ ಅಂತರ ಬಂದಿತ್ತು. ಆದರೆ ಈಗ ಆ ಒಂದು ಪುಣ್ಯ ಏನಿದೆಯಲ್ಲ ಅದು ಮತ್ತೆ ಪ್ರಾರಬ್ಧ, ಅದು ಕೆಟ್ಟದೇ ಆಗಿರ್ಬೋದು ಒಳ್ಳೆಯದೇ ಆಗಿರ್ಬೋದು, ಅದು ಒಂದು ಪ್ರಾರಬ್ಧ ಕರ್ಮದ ಮೂಲಕ ನಿಮ್ಮನ್ನು ಹಿಂಬಾಲಿಸ್ತಾ ಇದೆ. ಹಾಗಾಗಿ ಇಲ್ಲಿ ನೀವು ಈ ಸಮಯದಲ್ಲಿ ಗುರುವಿಗೆ ಕನೆಕ್ಟ್ ಆಗಿದ್ದೀರಾ, ಆಧ್ಯಾತ್ಮಿಕ ಪಯಣದಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಾ. ಈಗ ಹೆಚ್ಚು ನೀವು ಒಂದು ಒಳ್ಳೆಯದ್ರ ಕಡೆ ಮನಸ್ಸನ್ನು ವಾಲಿಸ್ತಾ ಇದ್ದೀರಾ. ಯಾವುದೇ ಒಂದು ಮಾತುಕತೆ ಆಗಿರ್ಬೋದು, ಒಂದು ನೋಟ ಆಗಿರ್ಬೋದು, ಹಾಗೆ ಒಂದು ಏನೋ ಒಂದು ಕೇಳೋದಾಗಿರ್ಬೋದು, ನೋಡೋದಾಗಿರ್ಬೋದು, ಅದರಲ್ಲೆಲ್ಲ ನಿಮ್ಮ ಮನಸ್ಸು ಒಳ್ಳೆಯದನ್ನೇ ಹುಡುಕುತ್ತೆ. ಅಲ್ಲಿ ಕೆಟ್ಟದ್ದು ಎದುರಾದರೂ ಕೂಡ ಅದ್ರ ಕಡೆ ಗಮನ ಹರಿಸ್ತಾ ಇಲ್ಲ ನೀವು. ಅದು ಎದುರಾದರೂ ಅದು ಬೇಡ ನನಗೆ ಅನ್ನೋ ಹಾಗೆ ಅವಾಯ್ಡ್ ಮಾಡಿ ನೀವು ಒಳ್ಳೆಯದನ್ನೇ ಹುಡುಕ್ತೀರಾ. ಅಷ್ಟರ ಮಟ್ಟಿಗೆ ನಿಮ್ಮ ಉದ್ದೇಶಗಳು ಬದಲಾಗ್ತಾ ಇದ್ದಾವೆ. ಅಂದರೆ ಇದು ಇಲ್ಲಿ ಗುರುವಿನ ಮಾರ್ಗದರ್ಶನ ನಿಮಗೆ ಸಿಗ್ತಾ ಇರೋದ್ರಿಂದ, ಅಂದರೆ ನೀವು ಅವರಲ್ಲಿ ಸರೆಂಡರ್ ಆದ ತಕ್ಷಣ ನಿಮ್ಮ ಪ್ರತಿಯೊಂದು ಭಾರವನ್ನು ಅವ್ರು ಭರಿಸಿದ್ದಾರೆ. ಹಾಗಾಗಿ ನಿಮ್ಮನ್ನು ಮತ್ತೆ ಹೊಸ ಒಂದು ಮಗು ಈಗಿನ ಜನ್ಮ ಪಡೆದಿದೆಯಲ್ಲ ಆ ರೀತಿಯಾಗಿ ನಿಮ್ಮನ್ನು ಟ್ರೀಟ್ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮನ್ನು ಮತ್ತೆ ಹೊಸ ಕಲಿಕೆಯೊಂದಿಗೆ ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ. ಆ ಕರ್ಮಗಳು, ಆ ಕಷ್ಟಗಳು, ಆ ದುಃಖಗಳು, ಆ ಸಮಸ್ಯೆಗಳ ನಡುವೆನೇ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋಕ್ಕೆ ಒಂದು ದಾರಿಯನ್ನು ತೋರಿಸ್ತಿದ್ದಾರೆ. ನಿಮ್ಮೊಳಗಿಂದಲೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಮೂಲಕ ಕೆಲವು ಸೇವೆಗಳನ್ನು ಮಾಡಿಸ್ತಾ ಇರೋದು. ಯಾರೋ ಒಬ್ಬರಿಗೆ ಗುರುತು ಪರಿಚಯ ಇಲ್ಲದವರಿಗೆ ನನಗೆ ಯಾಕೋ ಅವ್ರಿಗೆ ಏನೋ ಒಂದು ಸಹಾಯ ಮಾಡಬೇಕು ಅಂತೇಳಿ ನಿಮಗೆ ಅನಿಸ್ತಾ ಇದೆ ಅಂದರೆ ಅಲ್ಲಿ ಗುರು ಆ ಸಹಾಯವನ್ನು ಮಾಡಿಸಿ ಅಲ್ಲಿ ನಿಮ್ಮಿಂದ ಸ್ವಲ್ಪ ದೋಷಗಳನ್ನು, ನಿಮ್ಮಲ್ಲಿರುವ ಕೆಲವು ದೋಷಗಳನ್ನು ಕಳ್ಕೊಳ್ಳೋಕ್ಕೆ ನಿಮ್ಮ ಮೂಲಕವೇ ಅಲ್ಲೊಂದು ಸಹಾಯವನ್ನು ಮಾಡಿಸೋ ಮೂಲಕ ಆಗಿರ್ಬೋದು. ಒಟ್ಟಾರೆಯಾಗಿ ನಿಮ್ಮ ಅಂತಃಕರಣ ಈ ಸಮಯದಲ್ಲಿ ತುಂಬ ಜಾಗೃತವಾಗ್ತಾ ಇದೆ. ಇದರಿಂದ ನಿಮ್ಮ ಮನಸ್ಸಲ್ಲಿ ದಯೆ, ಕರುಣೆ, ಪ್ರೇಮ, ಸೇವೆಯ ಭಾವ ಉತ್ಪತ್ತಿ ಆಗ್ತದೆ. ಈ ಭಾವಗಳೇನಿದಾವಲ್ವ ಇವು ಭಾವನಾತ್ಮಕವಾಗಿ ಭಗವಂತನಿಗೆ ಕನೆಕ್ಟ್ ಕೊಡ್ತವೆ. ಹಾಗಾಗಿ ಇಲ್ಲಿ ಈ ರೀತಿ ನಿಮ್ಮ ಮನಸ್ಥಿತಿ ಈಗ ಇದೆ ಅಂದರೆ ಖಂಡಿತ ಇದು ನಿಮ್ಮಲ್ಲಿರುವ ದೋಷಗಳನ್ನು ಹಾಗೆ ನಿಮ್ಮ ಒಂದು ಕರ್ಮದಲ್ಲಿರುವ ಬ್ಲಾಕೇಜ್ಗಳನ್ನು ರಿಮೂವ್ ಮಾಡ್ತಾ ಇದೆ ಅಂತಲೇ ಅರ್ಥ. ಈ ಗುಣ ನಿಮ್ಮಲ್ಲಿ ಹಿಂದೆ ಇತ್ತು, ಆದರೆ ಅಷ್ಟು ಪರಿಣಾಮಕಾರಿಯಾದ ಒಂದು ಪ್ರಭಾವ ಅದು ನಿಮ್ಮ ಮೇಲೆ ಬೀರಿರಲಿಲ್ಲ.
ಹೇಗೋ ಒಂದು ರೀತಿಲಿ ಇತ್ತು. ಆದರೆ ಈಗ ಹಾಗಲ್ಲ, ಅದು ತುಂಬ ಬಲವಾಗಿದೆ, ಪ್ರಬಲವಾದ ಶಕ್ತಿಯ ಒಂದು ಊರ್ಜೆಗಳನ್ನು ಪಡ್ಕೊಂಡಿದೆ. ಹಾಗಾಗಿ ನೀವು ಊಟ ಮಾಡೋದಕ್ಕಿಂತ ಮೊದಲು ದೇವರಿಗೆ ಒಂದು ನಮನ ಸಲ್ಲಿಸಿ ಊಟ ಮಾಡ್ತಾ ಇದ್ದೀರಾ. ನೀವು ಕೊಟ್ಟ ಊಟ ಇದು ಅಂತ ಹೇಳಿ ನೀವು ಸ್ಮರಣೆ ಮಾಡ್ಕೊಂಡು ಊಟ ಮಾಡೋ ಅಷ್ಟರ ಮಟ್ಟಿಗೆ ನೀವೀಗ ನಿಮ್ಮ ಮನಸ್ಥಿತಿಯನ್ನು ಬದಲಾಗಿಸ್ಕೊಂಡಿದ್ದೀರಾ. ಅಂದರೆ ಇಲ್ಲಿ ಏನೆಲ್ಲ ನಿಮಗೆ ಸಿಕ್ಕಿದೆಯೋ ಅದೆಲ್ಲ ಭಗವಂತನ ಕೃಪೆ. ಕೆಲವೊಂದು ನನಗೆ ಪಾಠ ಕಲಿಸ್ಲಿಕ್ಕೆ ದೇವ್ರು ಹೀಗೆ ಮಾಡಿರ್ಬೋದು, ಕೆಲವೊಂದರಲ್ಲಿ ನಾನೇ ಪಾಠ ಕಲಿಬೇಕು ಅಂಥೇಳಿ ಕೆಲವೊಂದು ನನಗೆ ಪಾಠದ ಅರಿವನ್ನು ಮಾಡಿಸಿರ್ಬೋದು. ಇದಕ್ಕಿದ್ದ ಹಾಗೆ ನೀವು ಸೋತಾಗ ಯಾರೋ ಒಂದು ಭರವಸೆ ತುಂಬಿದ್ದಾಗಿರ್ಬೋದು, ಇಲ್ಲ ಆಕಸ್ಮಿಕವಾಗಿ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿಯಾಗಿರ್ಬೋದು ನಿಮ್ಮ ಸಹಾಯಕ್ಕೆ ನಿಂತಿರೋದಾಗಿರ್ಬೋದು. ಇವೆಲ್ಲವೂ ಕೂಡ ನಿಮ್ಮ ಸೋಲ್ ಕನೆಕ್ಟ್ ಮಾಡ್ತಾ ಇದೆ. ಅಂದರೆ ನಿಮ್ಮ ಹಿಂದಿನ ಆತ್ಮ ಒಂದು ಉದ್ದೇಶವನ್ನು ಹೊಂದಿ ಈ ಜನ್ಮಕ್ಕೆ ಕಾಲಿಟ್ಟಿದೆ. ಅದು ಯಾವ ರೀತಿ ಒಂದು ಋಣಕ್ಕೆ ಭಾರವಾಗಿತ್ತೋ, ಇಲ್ಲ ಯಾರು ನಿಮ್ಮ ಋಣವನ್ನು ತೀರಿಸಬೇಕು ಅಂತೇಳಿ ಅವರು ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ತಾರೋ ಅದು ಈಗ ನಿಮ್ಮ ಜೀವನದಲ್ಲಿ ನಡೀತಾ ಇದೆ. ಕೆಟ್ಟದ್ದು ಯಾರೋ ಕೊಡ್ತಾ ಇದ್ದಾರೆ ಅಂದರೆ ಖಂಡಿತ ಅದು ನಿಮ್ಗೆ ಸಿಗಬೇಕಾಗಿತ್ತು, ಅದು ನಿಮ್ಮ ಪ್ರಾರಬ್ಧ. ಆದರೆ ಈಗಾಗಲೇ ನೀವು ಗುರುವಿನ ಶರಣದಲ್ಲಿರೋದ್ರಿಂದ ಎಲ್ಲವನ್ನ ಅವರ ಪಾದಗಳಿಗೆ ಸಮರ್ಪಣೆ ಮಾಡ್ತಾಯಿದ್ದೀರ. ಹೀಗೆ ನಡಿಬೇಕಾಗಿತ್ತು ಅನ್ನೋದನ್ನು, ನಿಮ್ಮ ಪ್ರಾರಬ್ಧವನ್ನು ತಪ್ಪಿಸ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದನ್ನು ಅನುಭವಿಸಲೇಬೇಕು. ಪ್ರತಿಯೊಬ್ಬ ಮನುಷ್ಯನೂ ಅಷ್ಟೇ, ಆ ಪ್ರಾರಬ್ಧ ಏನಿರುತ್ತೋ ಅದನ್ನು ಅನುಭವಿಸಲೇಬೇಕು. ಆದರೆ ಇಲ್ಲಿ ನಿಮಗೆ ಹಿಂದಿನ ಜನ್ಮದ ಒಂದು ಪುಣ್ಯ ಯಾವ ರೀತಿ ಬಂದು ಕೈ ಹಿಡಿದಿದೆ ಅಂದರೆ, ನಿಮ್ಮನ್ನು ಗುರುವಿನ ಒಂದು ಶರಣಕ್ಕೆ ತಗೊಂಡೋಗ್ಬಿಟ್ಟಿದೆ. ಈ ಸಮಯದಲ್ಲಿ ನೀವು ಅವರ ಶರಣದಲ್ಲಿ ಪರಿಪೂರ್ಣವಾಗಿ ಶರಣಾಗಿದ್ದೀರಾ. ಹಾಗಾಗಿ ಇಲ್ಲಿ ನಿಮ್ಮ ಭಾರವನ್ನು ಅವ್ರು ಭರಿಸಿದ್ದಾರೆ. ಅದನ್ನು ಯಾವ ರೀತಿ ಅಂದರೆ, ಆ ಪ್ರಾರಬ್ಧ ಕರ್ಮದ ಫಲವನ್ನು ನೀವು ಅನುಭವಿಸ್ಬೇಕಲ್ಲ, ಅದಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಅದನ್ನು ಅನುಭವಿಸ್ತಾ ಹಾಗೂ ಆಗಿರಬೇಕು, ಅಲ್ಲಿ ನ್ಯಾಯನೂ ಸಿಗಬೇಕು ಆ ಒಂದು ವಿಧಿಗೆ, ನಿಯಮಕ್ಕೆ. ಅದಕ್ಕೆ ಆದರೆ ನಿಮಗದು ತುಂಬ ಹೊರೆ ಆಗಬಾರ್ದು, ಅದು ತುಂಬ ನಿಮಗೆ ನೋವಾಗಬಾರ್ದು. ಆ ರೀತಿಯಲ್ಲಿ ಒಂದು ಭಾಗವನ್ನು ನಿಮಗೆ ಅನುಭವಿಸ್ಲಿಕ್ಕೆ ಬಿಟ್ಟು ಪರಿಪೂರ್ಣವಾಗಿ 99 ಭಾಗವನ್ನು ಅವರು ಭರಿಸ್ತಾರೆ. ಅಂಥ ದಯಾಮಯ, ಅಂಥ ಕರುಣಾಮಯ, ಅಂಥ ಪ್ರೇಮಮಯಿ ಸಾಯಿಯಾಗಿದ್ದಾರೆ ಸ್ನೇಹಿತರೆ. ಗುರು ಬಂದ್ರೇ ಹಾಗೆ. ಅಂದರೆ ತನ್ನ ಶಿಷ್ಯ ಯಾವಾಗಲೂ ಒಳ್ಳೆಯದನ್ನೇ ಮಾಡಬೇಕು, ಒಳ್ಳೆಯದನ್ನೇ ಪ್ರಯತ್ನಿಸಬೇಕು, ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅನ್ನೋದು ಅವರ ಆಸೆ. ಅದರ ಮುಖೇನನೇ ಅವರು ನಿಮ್ಮ ಉದ್ಧಾರವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದೇ ರೀತಿ ಈಗ ನಿಮ್ಮ ಜೀವನದಲ್ಲಿ ಆಗ್ತಾ ಇರೋದು. ಮೊದಲನೇದಾಗಿ ಶಿಕ್ಷಣ ಸಿಗ್ತಾ ಇದೆ, ನಿಮ್ಮನ್ನು ಆಧ್ಯಾತ್ಮಿಕತೆ ಇರ್ತಾ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮ ಮನಸ್ಸಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನುವ ಒಂದು ಬೀಜವನ್ನು ಬಿತ್ಬಿಟ್ಟಿದ್ದಾರೆ ಈಗಾಗಲೇ. ಹಾಗಾಗಿ ಈಗ ನೀವು ಸರಿಯಾದದ್ದನ್ನೇ ಆಯ್ಕೆ ಮಾಡ್ಕೊಳ್ತಾ ಇದ್ದೀರಿ. ಎಷ್ಟೇ ಕಷ್ಟ, ಎಷ್ಟೇ ನೋವು ಇದ್ರೂ ಅದನ್ನು ಸಹನೆಯಿಂದ ಸಹಿಸ್ಕೊಳ್ತಾ ಇದ್ದೀರಾ. ಕೆಲವೊಂದು ಸರಿ ಅದು ಸಹಿಸ್ಕೊಳ್ಳೋಕ್ಕಾಗದೇ ಇದ್ದರೂ ಒಂದು ಅಳಬೇಕು. ನಿಮ್ಮ ದುಃಖವನ್ನು ನೀವು ಹೊರಗೆ ಹಾಕಿದಾಗ ನೀವು ಹೀಲ್ ಆಗ್ತೀರಾ, ಆ ದೋಷಗಳು ಹೊರಗೆ ಹೋಗ್ತವೆ. ಒಟ್ಟಾರೆಯಾಗಿ ಎಲ್ಲ ರೀತಿಯಲ್ಲೂ ಭಗವಂತ ನಿಮ್ಮನ್ನು ಇಲ್ಲಿ ಕೈ ಹಿಡಿದು ನಡೆಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲೇ ಬರ್ತಾ ಇದೆ. ಹಾಗಾಗಿ ಧೃತಿಗೆಡಬೇಡಿ, ತಂದೆ ತಾಯಿಯನ್ನು ಸ್ಮರಣೆ ಮಾಡ್ಕೊಳ್ಳಿ, ಒಳ್ಳೆಯ ಕರ್ಮದ ಮೇಲೆ ನಂಬಿಕೆ ಇಡಿ. ಒಳ್ಳೆಯ ಉದ್ದೇಶಗಳನ್ನು ಒಳಗೊಂಡು ನೀವು ಏನೇ ಕಾರ್ಯ ಮಾಡಿದರೂ ಕೂಡ ಅದರ ಅಂತ್ಯ ಒಳ್ಳೆಯದೇ ಆಗಿರುತ್ತೆ. ಅದನ್ನು ತಲುಪಲಿಕ್ಕೆ ಸ್ವಲ್ಪ ದಾರಿಗಳಲ್ಲಿ ಏರಿಳಿತ, ಇಲ್ಲ ಒಂದು ನೋವು, ಒಂದು ಏನೋ ಒಂದು ಯಾರೋ ಒಂದು ಹಿಂಸೆ ಮಾಡೋದಾಗಿರ್ಬೋದು, ಇಲ್ಲ ಆಡ್ಕೊಳ್ಳೋದಾಗಿರ್ಬೋದು, ಏನೇ ಆದರೂ ಪರವಾಗಿಲ್ಲ. ಅವೆಲ್ಲವೂ ನಿಮ್ಮ ಪರೀಕ್ಷೆಗಳು ಆಗಿರ್ತವೆ. ಕೆಲವೊಂದು ಸಾರಿ ಕರ್ಮಗಳನ್ನು ನೀವು ರಿಲೀಸ್ ಮಾಡ್ಕೊಳ್ಳುವ ಸಂದರ್ಭವೂ ಆಗಿರುತ್ತೆ. ಆದರೆ ನಿಮ್ಮ ಒಂದು ಒಳ್ಳೆಯ ಉದ್ದೇಶ ಇದೆಯಲ್ಲ, ಅದು ನಿಮಗೆ ಯಾರೂ ನೀಡದ ಒಂದು ಅತ್ಯುತ್ತಮವಾದ ದಳವನ್ನು ಖಂಡಿತವಾಗಿಯೂ ಸೇರಿಸಿಯೇ ತೀರತ್ತೆ. ಕಷ್ಟಗಳು, ದುಃಖಗಳು, ಸಮಸ್ಯೆಗಳು ಇದ್ದಾವೆ. ನಾವು ಬಾಬಾರವರನ್ನು ಪೂಜೆ ಮಾಡ್ತಾ ಇದ್ದರೂ ಕೂಡ ಇಷ್ಟೊಂದು ಸಮಸ್ಯೆ ಯಾಕೆ? ಖುಷಿ ಪಡಿ. ಈ ಜನ್ಮದಲ್ಲೇ ನೀವು ಅವುಗಳನ್ನು ಕಳ್ಕೊಳ್ಳೋಕ್ಕೆ ಅವರು ದಾರಿ ತೋರಿಸ್ತಾ ಇದ್ದಾರೆ. ನಿಮ್ಮ ಮುಖೇನನೇ ಶಕ್ತಿ ತುಂಬಿ ನಿಮ್ಮೊಳಗೆ ಜಾಗೃತರಾಗಿ ಅವುಗಳ ಭಾರವನ್ನು ಅವರು ಭರಿಸಿ ನಿಮ್ಮೊಂದಿಗೆ ಸ್ಪಂದಿಸಿ ಅವುಗಳನ್ನು ಕಳ್ಕೊಳ್ಳೋಕ್ಕೆ ದಾರಿ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಇನ್ನೊಂದು ಸ್ವಲ್ಪ ದಿನ ನೀವು ಒಳ್ಳೆಯದನ್ನು ಪಡ್ಕೊಳ್ತೀರಿ. ಯಾಕಂದರೆ ಈಗಾಗಲೇ ನೀವು ಮುಕ್ಕಾಲು ಭಾಗದಷ್ಟು ನಿಮ್ಮನ್ನು ತಿದ್ಕೊಳ್ಳೋದಲ್ಲದೆ ನಿಮ್ಮ ಒಂದು ಉದ್ದೇಶವನ್ನು ಕೂಡ ಒಂದು ಒಳ್ಳೆಯ ದಾರಿಯಲ್ಲೇ ತಗೊಂಡು ಹೋಗ್ತಾ ಇದ್ದೀರಾ. ಅದರ ಫಲಿತಾಂಶವೂ ಕೂಡ ಅಷ್ಟೇ ಒಳ್ಳೆಯದಾಗಿರುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಸ್ನೇಹಿತರೆ. ಹಾಗಾಗಿ ನೀವು ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಡಿ, ಇವತ್ತಿನ ಒಂದು ವರ್ತಮಾನದ ಬಗ್ಗೆ ಯೋಚನೆ ಮಾಡಿ. ಅದು ಹೇಗಿರಬೇಕು, ಅದನ್ನು ಯಾವ ರೀತಿ ನಾನು ಸುಂದರವಾಗಿಸ್ಬೇಕು, ಅಂದರೆ ಎಷ್ಟು ಒಳ್ಳೆಯ ಉದ್ದೇಶವನ್ನು ನಾನು ಇವತ್ತು ಹೊಂದಬೇಕು ಅನ್ನೋದ್ರ ಬಗ್ಗೆ ಒಂದು ಟೈಮ್ ಹಾಕ್ಕೊಂಡು ನೀವು ದಿನನಿತ್ಯ ಒಂದು ಕೆಲಸವನ್ನು ಶುರು ಮಾಡಿ. ಬೆಳಗ್ಗೆ ಹೇಳ್ತೀರಾ, ಎದ್ದ ತಕ್ಷಣ ಭಗವಂತನಿಗೆ ಒಂದು ಪ್ರಾರ್ಥನೆ ಮಾಡ್ತೀರಾ, ತಂದೆ ತಾಯಿಯನ್ನು ಸ್ಮರಣೆ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಅವರ ಆಶೀರ್ವಾದ ನಿಮಗೆ ಬೆಳಗ್ಗೆ ಸಿಗಲೇಬೇಕು. ಎಲ್ಲೇ ಇರಲಿ, ಇದಾರೋ ಇಲ್ಲೋ ಆದರೂ ನೀವು ಅವರ ಸ್ಮರಣೆಯನ್ನು ಮಾಡಬೇಕು. ಯಾಕಂದರೆ ಇಲ್ಲಿ ನಿಮಗೆ ಅವ್ರು ಎಲ್ಲೇ ಇರಲಿ, ನೀವು ಸ್ಮರಣೆ ಮಾಡ್ಕೊಂಡ ತಕ್ಷಣವೇ ಆ ಸೋಲ್ ಕನೆಕ್ಟ್ ಆಗುತ್ತೆ, ನಿಮಗೆ ಕನೆಕ್ಟ್ ಆಗಿ ಒಂದು ಬ್ಲೆಸ್ ಮಾಡುತ್ತೆ. ಹಾಗಾಗಿ ನೀವು ನೆನಪು ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನಂತರ ನಿಮ್ಮ ದಿನನಿತ್ಯದ ಶುರು ಹೇಗಿರಬೇಕಂದ್ರೆ ಅದೊಂದು ಮುಗುಳ್ನಗೆಯೊಂದಿಗೆ. ಎಂಥದ್ದೇ ಒಂದು ಒತ್ತಡ ಇರಲಿ, ಇವತ್ತು ಏನೇ ಒಂದು ಕೆಲಸ ಕಾರ್ಯಗಳು ನಿಮಗೆ ಒತ್ತಡದಲ್ಲಿದೆಯೋ, ಏನೋ ಒಂದು ಪರಿಸ್ಥಿತಿಯನ್ನು ನಿಭಾಯಿಸೋದಿರುತ್ತೋ, ಎಲ್ಲೋ ಒಂದು ರೀತಿಯಲ್ಲಿ ಒಬ್ರಿಗೆ ಏನೋ
ಕೊಡೋದಿರುತ್ತೋ ಅದೆಲ್ಲ ಏನೇ ಇದ್ದರೂ ಕೂಡ ನಗು ಮುಖದೊಂದಿಗೆ ನೀವು ನಿಮ್ಮ ದಿನವನ್ನು ಶುರು ಮಾಡಿ. ಹಾಗೆ ಮನೆಯಲ್ಲಿ ಎಷ್ಟೇ ಗಡಿಬಿಡಿ ಇದ್ದರೂ ಕೂಡ ಒಂದು ಎಲ್ಲ ರೀತಿಯಲ್ಲೂ ಅಲ್ಲಿ ಒಂದು ಕೆಲಸ ಕಾರ್ಯಗಳಲ್ಲಿ ನೀವು ಎಷ್ಟಾಗುತ್ತೋ ಅಷ್ಟು ನಿಮ್ಮ ತಕ್ಕ ಮಟ್ಟಿಗೆ ಒಂದು ಸಹಾಯವನ್ನು ಮಾಡಿ ನಿಮ್ಮ ದಿನಚರಿಯನ್ನು ಶುರು ಮಾಡೋದ್ರ ಮೂಲಕ ನೀವಲ್ಲಿ ಎಲ್ಲರಿಗೂ ಒಂದು ಖುಷಿ ಕೊಡಬೇಕು. ಆ ನಂತರ ನಿಮ್ಮ ಒಂದು ಕಾಳಜಿ, ನಿಮ್ಮ ಬಗ್ಗೆ ಒಂದು ಗೌರವ, ನಿಮ್ಮ ಬಗ್ಗೆ ಒಂದು ಸಕಾರಾತ್ಮಕ ಆಲೋಚನೆ ಮಾಡಿ ನೀವು ಮನೆಯಿಂದ ಹೊರಡಿ. ಜೊತೆಗೆ ಬಾಬಾರವರನ್ನು ಕರ್ಕೊಂಡು ಹೋಗೋದು ಮರಿಬೇಡಿ. ಬಾಬಾ ನೀವು ನನ್ನ ಜೊತೆಗಿರಬೇಕು ಅನ್ನೋ ರೀತಿಯಲ್ಲಿ ನಿಮ್ಮ ವಿಶ್ವಾಸದೊಂದಿಗೆ ನೀವು ನಿಮ್ಮ ಜರ್ನಿಯನ್ನು ಶುರು ಮಾಡಿದರೆ ಅದಕ್ಕೆ ತಕ್ಕ ಹಾಗೆ ಬಾಬಾ ನಿಮಗೆ ಪ್ರತಿ ಕ್ಷಣದಲ್ಲೂ ನಾನು ಇದ್ದೀನಿ ಅನ್ನೋ ರೀತಿಯಲ್ಲಿ ಭರವಸೆಯನ್ನು ಮೂಡಿಸ್ತಾ ಹೋಗ್ತಾರೆ. ಈಗಾಗಲೇ ಈ ಎನರ್ಜಿಯಲ್ಲೇ ನೀವಿದ್ದೀರಾ. ಯಾಕಂದರೆ ಬಾಬಾರವರ ಎನರ್ಜಿ ನಿಮಗೀಗಾಗಲೇ ಕನೆಕ್ಟ್ ಆಗಿದೆ. ಅವರು ನೀವು ಯಾವ ರೀತಿ ಒಂದು ಪ್ರಾರ್ಥನೆ ಮಾಡಿಕೊಂಡು ಮನೆಯಿಂದ ಹೊರಡ್ತಿರೋ ಅವರು ಅದೇ ರೀತಿ ನಿಮಗೆ ಸಹಕರಿಸ್ತಾ ಇದ್ದಾರೆ. ಹಾಗೆ ಕೆಲವೊಂದು ಸಾರಿ ಇಂಥ ಸಂದರ್ಭದಲ್ಲೂ ಕೂಡ ಏನೋ ಒಂದು ರೀತಿಯ ಮೋಸ ಆಗಿರ್ಬೋದು, ಏರಿಳಿತಗಳನ್ನು ಕಾಣ್ಬೋದು, ಇಲ್ಲ ಒಂದು ಜಗಳನೇ ಆಗ್ಬೋದು, ಇಲ್ಲ ಯಾರೋ ಬಂದು ಎದುರು ಮಾತಾಡ್ಬೋದು. ಏನೇ ಆದರೂ ಕೂಡ ಆ ಪರಿಸ್ಥಿತಿ ಅಂದರೆ ಅದನ್ನು ನೀವು ಕಳ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೆ ಅದಾಗಿರುತ್ತೆ. ಎಷ್ಟು ದಿನ ಅಂತ ಮರೆ ಮಾಚುತ್ತೀರಾ, ಎಷ್ಟು ದಿನ ಅಂತ ಅವುಗಳನ್ನು ಹಿಡಿದಿಟ್ಕೊಳ್ತೀರಾ. ಹಾಗಾಗಿ ಬಾಬಾ ಅವತ್ತಿನ ದಿನ ಅದಕ್ಕೊಂದು ಅಂತ್ಯ ಕೊಟ್ಬಿಡ್ತಾರೆ. ಯಾಕಂದರೆ ಅವುಗಳು ನಿಮ್ಗೆ ಎಲ್ಲೋ ಒಂದು ರೀತಿಯಲ್ಲಿ ಲಾಂಗ್ ಟೈಮ್ ಆಲೋಚನೆಯಾಗಿ ಕಾಡ್ತಾ ಇರ್ತವೆ. ಹಾಗಾಗಿ ಅದನ್ನು ಇವತ್ತು ನೀವು ಹೊರಟ್ರಿ ಅಂದರೆ ಅದೆಲ್ಲೋ ಒಂದು ಮೂಲೆಯಲ್ಲಿ ವಿಚಾರ ಇರುತ್ತೆ, ಅದನ್ನು ಬಾಬಾರ ಹತ್ರ ಹೇಳಿರಲ್ಲ. ಆದರೂ ಕೂಡ ಬಾಬಾ ಗೊತ್ತಾಗತ್ತಲ್ವ ನಿಮ್ಮ ಮನದೊಳಗೆ ಅವರಿದ್ದಾರೆ. ಯಾಕಂದರೆ ನಿಮ್ಮ ಆತ್ಮ ಪರಮಾತ್ಮ ಬೇರೆ ಬೇರೆ ಅಲ್ಲ. ಹಾಗಾಗಿ ಅವರು ಅದನ್ನು ಆ ಮೂಲವನ್ನು, ಆ ಚಿಂತೆಯ ಮೂಲವನ್ನು ಹುಡುಕಿ ಇದಕ್ಕೆ ಇವತ್ತೊಂದು ಸ್ಪಷ್ಟತೆ ಕೊಡಬೇಕು ಅನ್ನೋ ರೀತಿಲಿ ಅದಕ್ಕೊಂದು ಸ್ಪಷ್ಟತೆ ಕೊಟ್ಬಿಡ್ತಾರೆ. ಅಲ್ಲದು ಏನಾಗುತ್ತೋ ಒಟ್ಟದು ಅಲ್ಲೊಂದು ಅಂತ್ಯ ಕಾಣೋ ಹಾಗೆ ನಿಮಗೊಂದು ದಾರಿ ತೋರಿಸ್ತಾರೆ. ಅದರಿಂದ ಹೊಸ ತಿರುವು, ಅದರಿಂದ ಮತ್ತೊಂದು ಯಾವುದೋ ರೀತಿ ಒಂದು ಬ್ಯಾಲೆನ್ಸ್ ಮಾಡಿ ಆ ಒಂದು ವಿಚಾರವನ್ನು ಅಂತ್ಯಗೊಳಿಸಿ ಜೀವನದಲ್ಲಿ ಮುಂದೆ ಬರಲಿಕ್ಕೆ ಒಂದು ದಾರಿ ಎಲ್ಲದಕ್ಕೂ ಸಹಾಯ ಮಾಡ್ತಾರೆ ಇಲ್ಲಿ. ಹಾಗಾಗಿ ಇಲ್ಲಿ ಏನು ನಡೀತಾ ಇದೆಯೋ ಅದ್ರ ಮೇಲೆ ಒಂದು ವಿಶ್ವಾಸ ಇಡಿ, ಅದು ಒಳ್ಳೆಯದಕ್ಕೆ ಆಗ್ತಾ ಇದೆ. ನನ್ನ ಜೊತೆ ನನ್ನ ಗುರು ಇದ್ದಾರೆ, ನನ್ನ ಜೊತೆ ನಾನು ನಂಬಿದ ದೇವಿ ಇದ್ದಾರೆ, ನನ್ನ ಜೊತೆ ನಾನು ನಂಬಿದ ದೇವರಿದ್ದಾರೆ. ನೀವು ಯಾವ ದೇವರನ್ನೇ ನಂಬಲಿ, ಯಾವ ದೇವಿಯನ್ನೇ ನಂಬಲಿ, ಆದರೆ ಗುರು ಬಲ ಇರಲೇಬೇಕು. ಗುರು ಇಲ್ಲದೆ ಇದ್ದರೆ ನಮ್ಮ ಜೀವನದಲ್ಲಿ ನಾವು ಒಂದು ದೇವರ ಆಶೀರ್ವಾದವನ್ನು ಸರಿಯಾದ ಸಮಯಕ್ಕೆ ಪಡ್ಕೊಳ್ಳೋಕ್ಕೂ ಕೂಡ ಅವಕಾಶ ಸಿಗೋದಿಲ್ಲ. ಕೆಲವೊಂದು ಸರಿ ಅದು ನಮಗೆ ಹೇಗೆ ಹೋಗಬೇಕು, ಹೇಗೆ ಕನೆಕ್ಟ್ ಆಗಬೇಕು ಅನ್ನೋದೇ ಗೊಂದಲ ಆಗ್ಬಿಡುತ್ತೆ. ಆದರೆ ಗುರು ಇದ್ದರೆ ಅವರು ನಮಗೆ ಎಲ್ಲ ರೀತಿಯಲ್ಲೂ ಒಂದು ದಾರಿಯನ್ನು ತೋರಿಸ್ತಾ ಹೋಗ್ತಾರೆ, ತೆರೆದುಕೊಡ್ತಾ ಹೋಗ್ತಾರೆ. ಹಾಗಾಗಿ ಗುರು ಇರಬೇಕು ಜೀವನದಲ್ಲಿ. ಆ ಗುರು ಈಗಾಗಲೇ ನಿಮ್ಮ ಜೀವನದಲ್ಲಿ ನೀವು ಕಂಡುಕೊಂಡಿದ್ದೀರಾ, ಅವರೇ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಯಾವುದೋ ಒಂದು ಪುಣ್ಯದ ಮೂಲಕ. ಹಾಗಾಗಿ ಯಾರ್ಯಾರೋ ಏನೋ ಹೇಳ್ತಾರೆ ಅಂತೇಳಿ ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಉದ್ದೇಶ ಒಂದು ಒಳ್ಳೆಯದ್ರ ಕಡೆ ಹೋಗ್ತಾ ಇದೆಯಾ, ನಿಮ್ಮ ಮನಸ್ಸಲ್ಲಿ ಒಂದು ಒಳ್ಳೆಯ ಆಲೋಚನೆ ಇದೆಯಾ, ಅದ್ರ ಬಗ್ಗೆ ಅಷ್ಟೇ ಫೋಕಸ್ ಮಾಡಿ. ಯಾರೋ ಏನೋ ಮಾತಾಡ್ತಾ ಇದ್ದಾರೆ ಅಂದರೆ ಅವರು ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮನ್ನು ಹಿಂದೆ ಕರ್ಕೊಳ್ತಾ ಇದ್ದಾರೆ. ಯಾಕಂದರೆ ಅವರ ಒಂದು ನಕಾರಾತ್ಮಕ ಎನರ್ಜಿಯ ಪ್ರಭಾವ ನಿಮ್ಮ ಮೇಲೆ ಪರಿಣಾಮ ಬೀರಿ ಅವರ ಕಡೆ ನೀವು ಸೆಳೆವಾಗಬೇಕು ಅನ್ನೋ ರೀತಿಲಿ ಅಂದರೆ ಆಕರ್ಷಣೆ ಮಾಡ್ತಾ ಇರ್ತಾರೆ ಅವರು. ಯಾಕಂದರೆ ನನ್ನಂತೆ ಆಗಿಬಿಡ್ಲಿ ಅನ್ನೋದು ಆಗಿರುತ್ತೆ. ಹಾಗಾಗಿ ಇಲ್ಲೊಂದು ಸರಿ ಕೆಲವೊಂದು ಸರಿ ಇಂತಹ ಬ್ಲಾಕೇಜ್ಗಳು ನಿಮ್ಮ ಜೀವನದಲ್ಲಿ ಕಾಣಿಸ್ತಾ ಇದ್ದಾವೆ. ಹಾಗಾಗಿ ನೀವು ಅವುಗಳತ್ತ ಗಮನ ಕೊಡಬೇಡಿ, ಇಗ್ನೋರ್ ಮಾಡಿ ಅಂಥ ಜನರನ್ನು, ಅಂಥ ಒಂದು ಎನರ್ಜಿಯನ್ನು. ಮುಂದೆ ಹೋಗಿ ನಿಮ್ಮ ಗುರಿಯತ್ತ ನೀವು ಮುಂದೆ ಹೋಗಲೇಬೇಕು. ಯಾಕಂದರೆ ಆ ಗುರಿ ಕೆಲವೊಂದು ಸರಿ ನಿಮ್ಮ ಒಳ್ಳೆಯ ಉದ್ದೇಶಗಳನ್ನು ನೋಡಿ, ನೀವೀಗಿರುವ ಒಂದು ಮನಸ್ಥಿತಿಯನ್ನು ನೋಡಿ ನಿಮ್ಮನ್ನು ಕೂಡ ಅದು ಆಕರ್ಷಣೆ ಮಾಡ್ತಾ ಇರತ್ತೆ, ನಿಮ್ಮ ಕಡೆ ಬರಲಿಕ್ಕೆ ಅದು ಹಂಬಲಿಸ್ತಾ ಇದೆ. ಅದೇ ರೀತಿ ಎನರ್ಜಿಯಲ್ಲಿ ಕೊಡ್ತಾ ಇದೆ. ಹಾಗಾಗಿ ನೀವು ಬಯಸಿದ್ದು ಸಿಗೋದ್ರಲ್ಲಿ ತಡ ಇಲ್ಲ, ಸಿಗತ್ತೆ. ಇನ್ನೊಂದು ಸ್ವಲ್ಪ ಪ್ರಯತ್ನ ಪಡಬೇಕು. ಆದರೆ ಕೆಲವೊಂದು ಸರಿ ಏನಾಗುತ್ತೆ ಗೊತ್ತಾ, ಈಗ ಒಂದು ಕೆರೆಯಲ್ಲಿ ಈಜ್ತಾ ಇರ್ತೀರ, ತುಂಬ ದೂರ ಹೋಗಿರ್ತೀರ, ಆಗಲೇ ಇನ್ನೊಂದು 99 ಭಾಗದಷ್ಟು ಹೋಗಿರ್ತೀರ, ನಿಮ್ಗೆ ಅನಿಸುತ್ತೆ ಇನ್ನು ನಂಗೆ ತಡನೇ ಸಿಗಲ್ಲಪ್ಪ, ಆಗೋದಿಲ್ಲ ಬಿಡು ಅಂತೇಳಿ ಹಿಂತಿರುಗಿ ಬಂದು ಆಮೇಲೆ ಒಂದು ಯಾವುದೋ ಒಂದು ಎತ್ತರದ ಜಾಗದಲ್ಲಿ ಹೋಗಿ ನಿಂತ್ಕೊಂಡು ನೋಡ್ತೀರಾ, ನಾನು ಇಲ್ಲಿವರೆಗೂ ಬಂದಿದ್ದೆ, ಹಾಗಾದರೆ ಇದು ದಡ ಐತಾ ಇಲ್ವಾ ಅಂತ ನೋಡಿದಾಗ ನಿಮ್ಗೆ ಅನಿಸುತ್ತೆ ಇನ್ನೊಂದು ಸ್ವಲ್ಪ ಒಂದು ಮಾರು ದೂರ ಹೋಗಿದ್ರೆ ನಂಗೆ ದಡ ಸಿಗ್ತಿತ್ತು ಅಂತ ಹೇಳಿ. ಆವಾಗ ನಿಮ್ಗೆ ಏನು ಅನ್ಸುತ್ತೆ ಹೇಳಿ, ಅಯ್ಯೋ ನಾನು 3/4 ಭಾಗ 99 ಭಾಗ ಹೋಗಿದ್ನಲ್ಲ, ಎಂಥ ಕೆಲಸ ಮಾಡಿಬಿಟ್ಟೆ, ನಾನು ಹಿಂತಿರುಗಿ ಬಂದುಬಿಟ್ನಲ್ಲ ಅನ್ನೋ ಹಂತದಲ್ಲಿ ಈಗ ನೀವಿದ್ದೀರಾ. ಈಗಾಗಲೇ ನೀವು ನಿಮ್ಮ ಜೀವನದ 99 ಭಾಗದಷ್ಟು ಕಷ್ಟ, ನೋವು, ಸಂಘರ್ಷ ಎಲ್ಲವನ್ನ ಎದುರಿಸಿದ್ದೀರಾ. ಆಧ್ಯಾತ್ಮಿಕತೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಾ. ಎಷ್ಟೇ ಒಂದು ಸಂಘರ್ಷಗಳು ಎದುರಾದರೂ ಕೂಡ ನಿಮ್ಮ ಮನಸ್ಸಿನ ಮೂಲೆಯಲ್ಲಿ ಒಂದು ಅದೃಶ್ಯ ಶಕ್ತಿ ನಿಮಗೆ ಸಹಾಯ ಮಾಡ್ತಾ ಇದೆ. ಭಗವಂತ ಇದ್ದಾನೆ, ನಾನು ಬಿದ್ದಾಗ ಎತ್ತಿದ್ದಾರೆ, ಆತ್ಮವಿಶ್ವಾಸ ತುಂಬಿದ್ದಾರೆ, ಒಂದಲ್ಲ ಒಂದು ರೀತಿಯಲ್ಲಿ ನನಗೆ ಸಹಾಯ ಮಾಡಿದ್ದಾರೆ. ಎಲ್ಲರೂ ನನ್ನನ್ನು ಬಿಟ್ಟಾಗ ನನ್ನ ಆತ್ಮವಿಶ್ವಾಸದ ಮೂಲಕ ನನಗೆ ಭಗವಂತನೇ ಕನೆಕ್ಟ್ ಆಗಿದ್ದು, ಅವರ ಹತ್ರನೇ ನನ್ನ ದುಃಖಗಳನ್ನು ಹೇಳ್ಕೊಳ್ಳೋಕೆ ಸಾಧ್ಯ ಆಗಿದ್ದು. ಎಷ್ಟೋ ಜನ ಇದ್ದರು ಸಂಬಂಧಿಕರು, ನನಗೆ ಪ್ರೀತಿ ಪಾತ್ರರು ಎಷ್ಟೋ ಜನ ಇದ್ದರು, ಆದರೂ ಕೂಡ ನಿಮ್ಗೆ ಯಾರ ಹತ್ರನೂ ಏನು ಹೇಳ್ಕೊಳಕ್ಕಾಗೋದಿಲ್ಲ. ಆದರೆ ಭಗವಂತನ ಹತ್ರ, ನೀವು ನಂಬಿದ ಬಾಬಾರವ್ರ ಹತ್ರ ಮುಕ್ತವಾಗಿ ಎಲ್ಲ ಮಾತಾಡ್ತಿರಲ್ಲ. ಹಾಗಾಗಿ ಈಗಿರೋದು ನೀವು 99 ಭಾಗದಲ್ಲಿ, ಇನ್ನೊಂದು % ಇದೆ ನೀವು ನಿಮ್ಮ ದಡವನ್ನು ಸೇರಲಿಕ್ಕೆ. ಹಾಗಾಗಿ ಹೆದರಬೇಡಿ, ನಿಮ್ಮ ಉದ್ದೇಶ ಒಳಿತಿನಿಂದ ಕೂಡಿದೆ ಅಂತಲೇ ಬರ್ತಾ ಇದೆ. ಖಂಡಿತ ನೀವು ಅಂದ್ಕೊಂಡಿದ್ದು ನಿಮಗೆ ಸಿಕ್ಕೇ ಸಿಗುತ್ತೆ.
ಅಂದರೆ ಕಾರ್ಮಿಕ್ ಕ್ಲೈನ್ಸಿಂಗ್ ಅಂದರೆ ನಿಮ್ಮ ಒಂದು ಜೀವನದಲ್ಲಿ ಹಳೆಯ ಕರ್ಮದ ಬಂಧನಗಳು ಶುದ್ಧವಾಗ್ತಾ ಇರುವ ಹಂತವನ್ನು ಇಲ್ಲಿ ಸೂಚಿಸ್ತಾ ಇದೆ. ಹಿಂದೆ ನಡೆದ ಘಟನೆಗಳಾಗಿರ್ಬೋದು, ಸಂಬಂಧಗಳಾಗಿರ್ಬೋದು, ನೋವು ಆಗಿರ್ಬೋದು, ತಪ್ಪಾಗಿರ್ಬೋದು, ಕೆಲವು ಅನರ್ಥಗಳಾಗಿರ್ಬೋದು, ಇವುಗಳ ಪ್ರಭಾವ ಈಗ ನಿಧಾನವಾಗಿ ಕಡಿಮೆ ಆಗ್ತಾ ಇದೆ. ನಿಮ್ಮ ಒಂದು ಒಳ್ಳೆಯ ಕರ್ಮದ ಉದ್ದೇಶ ಅದನ್ನು ಕಳೀತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗೆ ಇಲ್ಲಿ ಯಾವ ರೀತಿ ಒಂದು ಮೆಸೇಜ್ ಸಿಗ್ತಾ ಇದೆ ಅಂದರೆ, ನೀವು ಒಬ್ಬರೇ ಅಲ್ವೇ ಅಲ್ಲ, ಗುರುಗಳಾಗಿರ್ಬೋದು, ಮಹಾತ್ಮರಾಗಿರ್ಬೋದು, ದೇವದೂತರಾಗಿರ್ಬೋದು, ಹಾಗೆ ರಕ್ಷಕ ಶಕ್ತಿಗಳಾಗಿರ್ಬೋದು, ನಿಮ್ಮ ಔರ ಆಗಿರ್ಬೋದು, ಹಾಗೆ ನಿಮ್ಮ ಒಂದು ಪೂರ್ವಜರಾಗಿರ್ಬೋದು, ನಿಮ್ಮ ಕರ್ಮವನ್ನು ಶುದ್ಧಗೊಳಿಸಲು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ನಿಮ್ಮ ಮೇಲೆ ಇರುವ ಅನಗತ್ಯ ಹೊರೆ ತೆಗೆಯಲಾಗತ್ತೆ, ಇಳಿಸಲಾಗತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಈಗ ನೀವು ಪ್ರಾಣಿಗಳ ಜೊತೆ ಒಂದು ಕನೆಕ್ಷನ್ ಇಟ್ಕೊಂಡಿದ್ದೀರಾ ಅಂದರೆ ಖಂಡಿತವಾಗಿಯೂ ಅವುಗಳ ಶಕ್ತಿ ಎಷ್ಟಿರುತ್ತೆ ಅಂದರೆ, ನಿಮ್ಮ ಒಂದು ದೋಷಗಳನ್ನು ನಿವಾರಣೆ ಮಾಡುವ ಶಕ್ತಿ ಇರುತ್ತೆ. ಮೂಕ ಪ್ರಾಣಿಗಳು ಅಂತೇಳಿ ನಾವು ಹೇಳ್ತೀವಿ, ಆದರೆ ಖಂಡಿತವಾಗಿಯೂ ಅವುಗಳಿಗೆ ನಿಮ್ಮ ದೋಷವನ್ನು ದೂರ ಮಾಡುವ ಶಕ್ತಿಯನ್ನು ಹೊಂದಿರ್ತವೆ. ಅಷ್ಟೊಂದು ಶಕ್ತಿಯನ್ನು ಭಗವಂತ ಆ ಪ್ರಾಣಿಗಳಿಗೆ ಕೊಟ್ಟಿರ್ತಾರೆ. ಹಾಗೆ ಈಗ ನೀವು ಈ ಸಮಯದಲ್ಲಿ ತುಂಬ ಒಂದು ಒಳ್ಳೆಯ ಎನರ್ಜಿಯನ್ನು ಹೊಂದಿದ್ದೀರಾ ಅನ್ನೋ ರೀತಿಯಲ್ಲಿ ಕೂಡ ಬರ್ತದೆ. ಹಳೆಯ ಕರ್ಮದ ಪಾಠಗಳು ಪೂರ್ಣಗೊಳ್ತಾ ಇದ್ದಾವೆ. ಮನಸ್ಸಿನ ಭಾರ ಮತ್ತು ಒಂದು ಅಪರಾಧ ಭಾವ, ದುಃಖ ಕಡಿಮೆ ಆಗ್ತಾ ಇದೆ. ಆತ್ಮಶಾಂತಿ ಮತ್ತು ನಿಮ್ಮೊಳಗಿನ ಶಕ್ತಿಯನ್ನು ಹೆಚ್ಚಿಸ್ತಾ ಇದೆ. ಹಾಗಾಗಿ ಇತರರಿಗೆ ಅಷ್ಟೇ ಅಲ್ಲ ಕ್ಷಮೆ ನೀಡೋದು, ನಿಮ್ಮನ್ನು ಕೂಡ ನೀವು ಒಂದೊಂದು ಸರಿ ಕ್ಷಮಿಸಬೇಕಾಗತ್ತೆ. ಕೆಲವೊಂದು ಸರಿ ಅಪರಾಧ ಭಾವ, ನಿಮ್ಮಿಂದಾದ ಒಂದು ತಪ್ಪುಗಳು ಎಲ್ಲೋ ನಿಮ್ಮಲ್ಲಿ ಒಂದು ಕೊರಗನ್ನು ಮೂಡಿಸ್ತಾ ಇದ್ದಾವೆ. ನಾನು ಎಂಥ ಕೆಲಸ ಮಾಡಿಬಿಟ್ನಲ್ಲ ಅನ್ನೋ ರೀತಿಲಿ ಅನ್ನಿಸ್ತಾ ಇದೆಯಲ್ಲ, ಅದಕ್ಕೆ ಒಂದು ಕ್ಷಮೆಯನ್ನು ಕೊಡಿ. ಇನ್ನು ಮುಂದೆ ಒಂದು ಒಳ್ಳೆಯ ರೀತಿಲಿ ಹೊಸ ಬದಲಾವಣೆಯನ್ನು ಕಂಡುಕೊಳ್ಳಿ. ಹಾಗೆ ದೇವರ ಮೇಲೆ ಯಾವಾಗಲೂ ಕೂಡ ನಿಮ್ಮ ನಂಬಿಕೆ ಕಡಿಮೆ ಆಗಬಾರ್ದು. ಪ್ರತಿದಿನ ಒಂದು ದೀಪ ಹಚ್ಚಿ ಪ್ರಾರ್ಥನೆ ಮಾಡೋದನ್ನು ಎಂಥದ್ದೇ ಸಂದರ್ಭ ಬಂದರೂ ಕೂಡ ಮರಿಬೇಡಿ. ಹಾಗೆ ನಾನು ನನ್ನ ಹಳೆಯ ಕರ್ಮವನ್ನು ಬಿಡ್ತಾ ಇದ್ದೀನಿ ಅಂತ ಹೇಳಿ ಮನಸ್ಸಲ್ಲಿ ಆಗಾಗ ಹೇಳ್ಕೊಳ್ಳಿ, ಮ್ಯಾನಿಫೆಸ್ಟ್ ಮಾಡ್ತಾ ಇರಿ. ಈ ಶುದ್ಧೀಕರಣದ ನಂತರ ಹೊಸ ಆರಂಭ, ಉತ್ತಮ ಸಂಬಂಧಗಳು, ಮನಸ್ಸಿನ ನೆಮ್ಮದಿ ಮತ್ತು ಜೀವನದಲ್ಲಿ ಒಂದು ಸುಗಮತೆ ಕಾಣಿಸ್ಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ರೆಸೊನೇಟ್ ಆಗ್ತಾ ಇದೆ. ಹಾಗೆ ನನ್ನ ಹಳೆಯ ಕರ್ಮಗಳು ಶುದ್ಧವಾಗ್ತಾ ಇದ್ದಾವೆ, ನಾನು ಒಂದು ಒಳ್ಳೆಯ ಬೆಳಕಿನತ್ತ ಹೋಗ್ತಾ ಇದ್ದೀನಿ ನಡೆದು, ನನ್ನ ಜೊತೆ ನನ್ನ ಗುರುವಿದ್ದಾರೆ, ಅವರ ಕೃಪೆಯ ಬೆಳಕಲ್ಲಿ ನಾನು ಸಾಗ್ತಾ ಇದ್ದೀನಿ ಅಂತ ನೀವು ಯಾವಾಗಲೂ ನಿಮ್ಮ ಬಗ್ಗೆನೇ ನೀವು ಹೇಳ್ಕೊಳ್ತಾ ಇರಿ. ಅಂದರೆ ಮದುವೆ ಆಗ್ತಾ ಇಲ್ಲ, ತಡ ಆಗ್ತಾ ಇದೆ, ಇಲ್ಲಾಂದರೆ ತಾಯಿ ಆಗ್ತಾ ಇಲ್ಲ, ಎಲ್ಲ ರೀತಿಲೂ ರಿಪೋರ್ಟ್ಸ್ ನಾರ್ಮಲ್ ಬರ್ತಾ ಇದೆ, ಆದರೂ ಕೂಡ ಯಾವುದೋ ಒಂದು ರೀತಿಯ ದೋಷನೋ ಇಲ್ಲ ಅಡೆತಡೆನೋ ನನಗೆ ತಾಯಿ ಆಗುವ ಭಾಗ್ಯದಿಂದ ಹಿಂದೆ ಸರಿಸ್ತಾ ಇದೆ. ಈ ರೀತಿ ಕೆಲವೊಂದು ಸರಿ ಎಲ್ಲ ಇತ್ತು ಕೂಡ ಮನಸ್ಸಲ್ಲಿ ಏನೋ ಒಂದು ರೀತಿಯ ವೇದನೆ ಕಾಡ್ತಾ ಇದೆ, ಅದರಿಂದ ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ. ಇದು ನಿಮ್ಮ ಒಂದು ಪೀಳಿಗೆಯಿಂದ ಪೀಳಿಗೆಗೆ ಸಾಗಿ ಬಂದ ಕರ್ಮದ ಬಂಧನಗಳನ್ನು ಸೂಚಿಸ್ತಾ ಇದೆ. ಅದೇ ಈಗ ಶುದ್ಧಗೊಳ್ತಾ ಇದೆ. ಅದಕ್ಕೆ ನೀವು ಕಾರಣರಾಗ್ತಾ ಇದ್ದೀರಾ. ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಆಧ್ಯಾತ್ಮಿಕತೆಯ ಒಂದು ಮನೋಭಾವ, ಅದರಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರೋದು, ಪ್ರಾಣಿ ಪಕ್ಷಿಗಳ ಸೇವೆ ಮಾಡ್ತಾ ಇರೋದು, ಪ್ರಕೃತಿಯ ಬಗ್ಗೆ ಒಂದು ಒಳ್ಳೆಯ ಭಾವನೆಯನ್ನು ನಿಮ್ಮ ಮನಸ್ಸಲ್ಲಿ ಮೂಡಿಸ್ಕೊಂಡಿರೋದು, ಚಂದ್ರನನ್ನು ನೋಡ್ತಾ ಇರೋದು, ಸೂರ್ಯನನ್ನು ನೋಡ್ತಾ ಇರೋದು, ಅಂದರೆ ನಿಮ್ಮ ಮನಸ್ಸು ಈಗ ಭೌತಿಕ ವಿಚಾರಗಳನ್ನು ಹೊರತುಪಡಿಸಿ, ಸುಖಗಳ ಬಗ್ಗೆ ಒಂದು ವಿಚಾರಗಳನ್ನು ಹೊರತುಪಡಿಸಿಯೂ ಕೂಡ ಈಗ ಒಂದು ಪ್ರಕೃತಿಯತ್ತ ನಿಮ್ಮ ಗಮನ ಹರಿಸ್ತಾ ಇದ್ದೀರಾ. ಇದು ಎಲ್ಲೋ ರೀತಿಯಲ್ಲಿ ನಿಮ್ಮನ್ನು ಹೀಲ್ ಮಾಡ್ತದೆ. ನಿಮ್ಮ ಒಂದು ಪೀಳಿಗೆಯಿಂದ ಪೀಳಿಗೆಗೆ ಬಂದ ಒಂದು ಕರ್ಮ ಬಂಧನವನ್ನು ಶುದ್ಧೀಕರಣಗೊಳಿಸ್ತಾ ಇದೆ. ಹಾಗಾಗಿ ಇಲ್ಲಿ ಕೆಲವು ತಪ್ಪು ಅರ್ಥಗಳಾಗಿರ್ಬೋದು, ಮೌನದ ದುಃಖಗಳಾಗಿರ್ಬೋದು, ಇನ್ನು ಮುಂದೆ ನಿಮ್ಮಿಂದ ಮುಕ್ತಿಯನ್ನು ಪಡ್ಕೊಳ್ತವೆ. ಖಂಡಿತ ಅವೆಲ್ಲವೂ ದೂರವಾಗ್ತವೆ. ಎಲ್ಲ ಒಂದು ಪ್ರಕೃತಿ ನಿಮಗೆ ಇಲ್ಲಿ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ನಿಮ್ಮ ಹಿರಿಯರಿಂದ ಬಂದ ಕೆಲವು ಭಾರಗಳು ಕೂಡ ನಿಮಗೆ ಕಾಡ್ತಾ ಇದ್ವು, ಅವುಗಳ ಒಂದು ಎನರ್ಜಿ ಕೂಡ ನಿಮಗೆ ಕನೆಕ್ಟ್ ಆಗಿದ್ದರಿಂದ ಕೆಲವೊಂದು ಸಾರಿ ನಿಮ್ಮ ಮದುವೆ ಮಕ್ಕಳಾಗೋದ್ರಲ್ಲಿ ವಿಳಂಬ ಕಾಣಿಸ್ತಾ ಇತ್ತು ಇಲ್ಲಿ. ಆದರೆ ಅದರಿಂದ ಈಗಾಗಲೇ ನೀವು ಹೊರಗೆ ಬರ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಖಂಡಿತ ಒಳ್ಳೆಯದಾಗತ್ತೆ. ಆದರೆ 21 ದಿನಗಳ ಕಾಲ ನಿಮ್ಮ ಕೈಲಾದರೆ ಯಾವುದಾದ್ರೂ ಪ್ರಾಣಿಗಾಗಿರ್ಬೋದು, ಪಕ್ಷಿಗಾಗಿರ್ಬೋದು ಕಾಳನ್ನು ಕೊಡಿ. ಹಾಗೆ ಹಸಿದವರಿಗೆ ಅನ್ನವನ್ನು ಕೊಡಿ. ಏನಾಗುತ್ತೋ ಒಂದೊಂದು ದಿನ ಒಂದೊಂದು ರೀತಿ, ಈ ಒಂದು ತುಂಡಾದರೂ ನಿಮ್ಮ ಕೈಯಲ್ಲಿ ಬೆಳ್ಳಿಯನ್ನು ಯಾರಿಗಾದರೂ ನಿರ್ಗತಿಕರಿಗೆ ದಾನ ಮಾಡಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ 21 ದಿನಗಳ ಕಾಲ ನೀವು ನಿರಂತರವಾಗಿ ದಿನಕ್ಕೆ ಒಮ್ಮೆ ಆದರೂ ಒಂದು ದಾನವನ್ನು ಮಾಡಬೇಕು. ಅದು ಒಂದು ಪ್ರಾಣಿಗೆ ಕಾಳು ಕಡಿ ಕೊಡ್ತಿರೋ, ಹಾಲು ಕೊಡ್ತಿರೋ, ಇಲ್ಲ ಯಾರಿಗಾದರೂ ಊಟ ಕೊಡಿಸ್ತಿರೋ, ಏನು ಮಾಡ್ತಿರೋ, ಒಟ್ಟಾರೆಯಾಗಿ ಒಂದು ಬಟ್ಟೆ ಕೊಡಿಸ್ತಿರೋ, ಬಟ್ಟೆ ಇಲ್ದರಿಗೆ, ನಿರ್ಗತಿಕರಿಗೆ ಒಂದು ಬೆಳ್ಳಿ ತುಂಡು, ಯಾವುದೋ ಒಂದು ಸಣ್ಣ ಮಗು ಹುಟ್ಟಿರುತ್ತೆ ಅವರಿಗೆ ಒಂದು ಕಾಲು ಬಳೆ ಬೆಳ್ಳಿ ಗಿಫ್ಟ್ ನೀವು ಕೊಟ್ಟರೆ ಖಂಡಿತ ನಿಮ್ಮ ಅನೇಕ ರೀತಿಯ ಒಂದು ಕರ್ಮದ ಬ್ಲಾಕೇಜ್ಗಳು ರಿಮೂವ್ ಆಗ್ತವೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಈ ರೀತಿಯ ಒಂದು 21 ದಿನಗಳ ಕಾಲ ನೀವು ಇದೊಂದು ವ್ರತ ಅನ್ನೋ ರೀತಿಯಲ್ಲಿ, ಒಂದು ಸಂಕಲ್ಪದ ರೀತಿಯಲ್ಲಿ ಮನಸ್ಸಲ್ಲೇ ದೃಢವಾದ ಒಂದು ಮನೋಭಾವದಿಂದ ಇದನ್ನು ಸ್ವೀಕರಿಸಿದರೆ ಖಂಡಿತವಾಗಿಯೂ ನಿಮ್ಮ ಒಂದು ಕರ್ಮಗಳಾಗಿರ್ಬೋದು, ನೋವುಗಳಾಗಿರ್ಬೋದು, ದುಃಖಗಳಾಗಿರ್ಬೋದು, ದೋಷಗಳಾಗಿರ್ಬೋದು, ತಡೆ ಹಿಡಿದ ಒಂದು ಬ್ಲಾಕೇಜ್ಗಳಾಗಿರ್ಬೋದು, ಇವೆಲ್ಲವೂ ಪರಿಪೂರ್ಣವಾಗಿ ಶುದ್ಧಗೊಳ್ಳುತ್ತವೆ. ಆ 21 ದಿನ ನಿಮ್ಮನ್ನು ನೀವು ಪಡ್ಕೊಳ್ತೀರಾ. ಕಳ್ಕೊಂಡಿದ್ದೀರಿ, ಈಗ ಅದನ್ನು ಪಡ್ಕೊಳ್ತೀರಾ. ಖಂಡಿತ ಇದೆಲ್ಲೋ ಒಂದು ರೀತಿಯಲ್ಲಿ ನಿಮಗೆ ತುಂಬ ಸಹಾಯ ಮಾಡುತ್ತೆ. ಭಗವಂತನನ್ನು ಹೋಗಿ ಎಲ್ಲೋ ಹುಡ್ಕೋದಲ್ಲ, ಈ ರೀತಿ ಸೇವೆಗಳ ಮೂಲಕನೂ
ಮೂಲಕನೂ ನೀವು ಭಗವಂತನನ್ನು ಹುಡುಕಿ. ಬಾಬಾರವರಿಗೆ ಇದು ತುಂಬ ಇಷ್ಟ. ಯಾಕಂದರೆ ಅವರ ಒಂದು ಏನು ಹುಟ್ಟು ಆಗಿತ್ತಲ್ಲ, ಅದು ಅದೇ ಒಂದು ಎನರ್ಜಿಯನ್ನು ಕೊಡುತ್ತೆ ನಮಗೆ. ಯಾವ ರೀತಿ ಅಂದರೆ, ಅವರು ಭಿಕ್ಷುಕರಾಗಿದ್ದರು. ಅವರು ತಮಗೋಸ್ಕರ ಭಿಕ್ಷೆ ಬೇಡಿಲ್ಲ. ಪ್ರಾಣಿ ಪಕ್ಷಿಗಳನ್ನು ಸಲಹಬೇಕು, ಹಾಗೆ ಅವರನ್ನು ಅರಸಿದವರಿಗೆ ಸಹಾಯ ಮಾಡಬೇಕು. ಅವರ ಒಂದು ಕಾಯಿಲೆಗಳನ್ನು ಹೊತ್ತು ಬರ್ತಾರೋ, ದುಃಖವನ್ನು ಹೊತ್ತು ಬರ್ತಾರೋ, ಏನು ಬರ್ತಾರೋ ಅವೆಲ್ಲವನ್ನು ಅವರು ತಮ್ಮೊಳಗೆ ತಗೊಳ್ತಾ ಇದ್ರು. ಅವರಿಗೆ ತಮ್ಮ ಒಂದು ತಪಸ್ಸಿನ ಶಕ್ತಿಯ ಮೂಲಕ ಅವರನ್ನು ಹೀಲ್ ಮಾಡ್ತಾಯಿದ್ರು. ಅವರ ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ತಾ ಇದ್ರು. ಈ ರೀತಿ ಮಾಡ್ತಾಯಿದ್ರು. ಅವರು ತನ್ನ ಭಕ್ತ ಅದೇ ರೀತಿ ಇರಬೇಕು ಅಂದರೆ, ಇವಾಗ ಅವರು ನಾವು ನೋಡ್ತೀವಲ್ವ, ಅವರು ಭಿಕ್ಷುಕರಾಗಿದ್ದವರು ರಾಜನಾಗಿ ಬಾಳ್ತಾ ಇದ್ದಾರೆ ಅಂದರೆ, ನಮ್ಗೆ ಅವ್ರು ಯಾವ ರೀತಿ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಅಂದರೆ, ಸೇವೆ, ದಯೆ, ದಾನ, ಧರ್ಮದ ಒಂದು ಗುಣ ನಿನ್ನನ್ನು ಇಲ್ಲಿಂದ ಮಹತ್ತರವಾದ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತೆ ಅನ್ನೋದಕ್ಕೆ ಅವರು ಉದಾಹರಣೆ ಆಗಿದ್ದರು ಸ್ನೇಹಿತರೆ. ಹಾಗಾಗಿ ಅದೇ ರೀತಿಯಲ್ಲಿ ಒಂದು ಮೆಸೇಜ್ ಸಿಗ್ತಾ ಇದೆ, ನೀವು ಅರ್ಥ ಮಾಡ್ಕೊಳ್ಳಿ. 21 ದಿನ ನಿಮ್ಮ ಕೈಲಾದರೆ ಏನಾಗುತ್ತೋ ಅದನ್ನು ದಾನ ಮಾಡಿ. ನಿಮ್ಮ ಕುಟುಂಬದ ಕರ್ಮವೇ ಆಗಿರ್ಬೋದು ನಿಧಾನವಾಗಿ ಕರಗತ್ತೆ. ಹಾಗೆ ನಿಮ್ಮ ಮೂಲಕ ಒಂದು ಪೀಳಿಗೆ ಕರ್ಮದಿಂದ ಮುಕ್ತಿ ಕೂಡ ಹೊಂದತ್ತೆ. ನಿಮ್ಮ ಹಿರಿಯರಿಂದ ಏನೇ ತಪ್ಪಾಗಿದ್ರೂ ಕೂಡ ಆ ದ್ವೇಷವನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಡಿ. ಅವರಿಗೊಂದು ಕ್ಷಮೆಯನ್ನು ಕೊಟ್ಬಿಡಿ. ಪ್ರತಿ ಗುರುವಾರ ನಿಮ್ಮ ಕುಲದೇವತೆಯ ವಾರದಂದು ಪ್ರತಿ 2 ತುಪ್ಪದ ದೀಪಗಳನ್ನು ಬೆಳಗಿಸ್ತಾ ಬನ್ನಿ. ನನ್ನ ಹಾಗೂ ನನ್ನ ಕುಟುಂಬದ ಕರ್ಮ ಶುದ್ಧವಾಗ್ತಾ ಇದೆ ಅಂತೇಳಿ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇರಿ, ಅಂದರೆ ಮ್ಯಾನಿಫೆಸ್ಟ್ ಮಾಡ್ತಾ ಇರಿ. ಆಗಾಗ ಉಪ್ಪು ನೀರಿನಿಂದ ಕೈಕಾಲು ಮುಖ ತೊಳೆಯೋದನ್ನು ಮರಿಬೇಡಿ, ವಾರಕ್ಕೆ 2 ಬಾರಿ. ಹಾಗೆ ಹಸಿದವರಿಗೆ ಆಹಾರ ಕೊಡುವುದು ಕುಟುಂಬದ ಒಂದು ಕರ್ಮಕ್ಕೆ ಶ್ರೇಷ್ಠವಾದ ಪರಿಹಾರವನ್ನು ಸೂಚಿಸ್ತಾ ಇದೆ. ನಿಮ್ಮ ಕುಟುಂಬದಲ್ಲಿ ನಿಧಾನವಾಗಿ ಶಾಂತಿ, ಒಗ್ಗಟ್ಟು, ಹಣದ ಹರಿವು ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವುದು ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಮ ನಂತರದ ಪೀಳಿಗೆಗೂ ಕೂಡ, ಅಂದರೆ ನಿಮ್ಮ ಮಕ್ಕಳಿಗೂ ಕೂಡ ಒಂದು ಹಗುರವಾದ ಜೀವನ ಆರಂಭವಾಗಲಿಕ್ಕೆ ನೀವು ಸಾಕ್ಷಿ ಆಗ್ತಾ ಇದ್ದೀರಾ, ಪ್ರೇರಣೆ ಆಗ್ತಾ ಇದ್ದೀರಾ. ಒಂದು ಒಳ್ಳೆಯ ಉತ್ತಮವಾದ ಕರ್ಮವನ್ನು, ಭವಿಷ್ಯವನ್ನು ಅವರಿಗೆ ರೂಪಿಸಿಕೊಟ್ಟು ಹೋಗ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಯಾಕಂದರೆ ನೀವು ಒಬ್ಬ ತಾಯಿಯಾಗಿದ್ದಿರೋ, ತಂದೆ ಆಗಿದ್ದಿರೋ, ಅಣ್ಣ ಆಗಿದ್ದಿರೋ, ತಂಗಿ ಆಗಿದ್ದಿರೋ, ಏನಾಗಿದ್ರೋ, ನಿಮ್ಮ ಒಂದು ಒಳ್ಳೆಯತನ, ನೀವು ಒಂದು ಏನು ಪ್ರಾರ್ಥನೆ ಮಾಡ್ತಾ ಇದ್ದೀರಲ್ಲ ನಿಮ್ಮ ಕುಟುಂಬಕ್ಕೋಸ್ಕರ, ಅದು ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಪೀಳಿಗೆಯನ್ನು ಉದ್ಧರಿಸ್ತಾ ಇದೆ. ಅದು ನಿಮ್ಮ ಮೂಲಕವೇ ಆಗಬೇಕಾಗಿತ್ತು. ಇದೇ ನಿಮ್ಮ ಸೋಲ್ನ ಒಂದು ಪರ್ಪೋಸ್ ಆಗಿತ್ತು. ಅದು ಈ ರೀತಿಯಾಗಿ ಈ ಸಮಯದಲ್ಲಿ ಪೂರ್ಣಗೊಳ್ತಾ ಇದೆ. ನೀವು ಅಂದ್ಕೊಳ್ಬೋದು ಕೆಲವೊಂದು ಸಾರಿ ನಮ್ಮ ಅಪ್ಪ ಅಮ್ಮ ಯಾರೂ ಪೂಜೆ ಅಂದರೆ ಇಷ್ಟ ಇಲ್ಲ, ಆದರೆ ನಾನು ಅದ್ರ ಬಗ್ಗೆ ತುಂಬ ಒಂದು ನಂಬಿಕೆಯನ್ನು ಇಟ್ಕೊಂಡು ಮಾಡ್ತಾ ಇದ್ದೀನಿ. ಅವ್ರಿಗೆ ಗೊತ್ತಾಗದೇ ಇರೋ ರೀತಿಯಲ್ಲಿ ಮ್ಯಾನಿಫೆಸ್ಟ್ ಮಾಡೋದಾಗಿರ್ಬೋದು, ಬಾಬಾರವರನ್ನು ಮನಸ್ಸಲ್ಲೇ ಇಟ್ಟು ಪೂಜಿಸೋದು, ಪ್ರಾರ್ಥನೆ ಮಾಡೋದು, ಮಂತ್ರ ಜಪ ಮಾಡೋದು ಮಾಡ್ತಾ ಇದ್ದೀನಿ. ಅಂದರೆ ನಿಮ್ಮ ಮೂಲಕ ಆ 4 ಜನರ ಭವಿಷ್ಯ ಒಂದು ಕರ್ಮದಿಂದ ಹೊರಗೆ ಬರಲಿಕ್ಕೆ ನೀವು ಒಂದು ಉದ್ದೇಶವನ್ನು ಹೊಂದಿ ಬಂದಿದ್ದೀರಾ. ಅಂದರೆ ನಿಮ್ಮದು ಇಲ್ಲಿ ಋಣ ಜನ್ಮ, ಅಂದರೆ ಅವರ ಋಣವನ್ನು ತೀರಿಸಲಿಕ್ಕೋಸ್ಕರ ಬಂದಿದ್ದೀರಿ. ಅವರಿಂದ ನಿಮಗೆ ಹಿಂದಿನ ಜನ್ಮದಲ್ಲಿ ಏನೋ ಒಂದು ಒಳ್ಳೆಯದಾಗಿತ್ತು, ಆದರೆ ಈಗ ನಿಮ್ಮ ಆತ್ಮ ಅದರ ಆಯ್ಕೆಯನ್ನು ಮಾಡ್ಕೊಂಡಿದ್ದಾರೆ. ಅವರ ಋಣವನ್ನು ನಾನು ತೀರಿಸಬೇಕು ಅನ್ನೋ ರೀತಿಯಲ್ಲಿ ನಿಮ್ಮ ಜನ್ಮ ಆ ಕುಟುಂಬದಲ್ಲೇ ಆಗಿರುತ್ತೆ. ಅದಕ್ಕೋಸ್ಕರನೇ ನಿಮಗೆ ಒಂದು ಆಧ್ಯಾತ್ಮಿಕ ಒಂದು ವಿಚಾರದಲ್ಲಿ ಬಹಳ ಒಂದು ಇಂಟ್ರೆಸ್ಟ್ ಇದೆ. ಹಾಗಾಗಿ ನೀವು ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ಅಂದರೆ ಖಂಡಿತ ನಿಮ್ಮ ಮೂಲಕ, ಅಂದರೆ ನೀವು ಅವರಿಗೆ ಈ ಸಮಯದಲ್ಲಿ ಅವ್ರು ಯಾವುದೋ ಒಂದು ಪ್ರಾರಬ್ಧ ಕರ್ಮಕ್ಕೆ ಒಳಪಟ್ಟು ಅವ್ರ ಜೀವನದಲ್ಲಿ ಕೆಲವು ಅಸ್ತವ್ಯಸ್ತಗಳಾಗಿದ್ದಾವೆ. ಆದರೆ ನಿಮ್ಮ ಒಂದು ಋಣ ಯಾವ ರೀತಿ, ಒಂದು ನಿಮ್ಮ ಒಂದು ಆತ್ಮದ ಸೋಲ್ ಏನು ಬಯಸ್ತಾ ಇದೆ ಅಂದರೆ, ನನ್ನ ಋಣವನ್ನು ನಾನು ಈ ಜನ್ಮದಲ್ಲಿ ತೀರಿಸ್ಕೊಳ್ಳೇಬೇಕು ಅಂತೇಳಿ ನೀವು ಬಂದಿದ್ದೀರಾ. ಅವರ ಪರವಾಗಿ ನೀವು ಮಾಡ್ತಾ ಇರುವ ಪ್ರತಿಯೊಂದು ಸೇವೆಗಳು ಕೂಡ ಅವ್ರ ಜೀವನದಲ್ಲಿರುವ ಅನೇಕ ರೀತಿಯ ಕರ್ಮದ ಬಂಧನಗಳಿಂದ ಮುಕ್ತಗೊಳಿಸುತ್ತೆ. ಅಂದರೆ ಇಲ್ಲಿ ಹೇಳ್ತಾರಲ್ಲ, ಹೂವಿನ ಜೊತೆ ನಾರು ಕೂಡ ಸ್ವರ್ಗ ಸೇರ್ತೋ ಅನ್ನೋ ರೀತಿಯಲ್ಲಿ ಅವ್ರ ಜೀವನದಲ್ಲಿ ಅವರು ಹಿಂದೆ ತುಂಬ ಒಳ್ಳೆಯದು ಮಾಡಿದರು, ಹಾಗೆ ಕೆಟ್ಟದು ಮಾಡಿದರು. ಆ ಕೆಟ್ಟದರ ಫಲ ಈ ಸಮಯದಲ್ಲಿ ಅವರು ಅನುಭವಿಸ್ತಾ ಇದ್ದಾರೆ. ಆ ಸಮಯದಲ್ಲಿ ನಿಮ್ಮ ಒಂದು ಸೋಲು ಅದನ್ನು ಆಯ್ಕೆ ಮಾಡ್ಕೊಂಡಿತ್ತು. ಅಂದರೆ ನಾನು ಅವ್ರಿಗೆ ಏನಾದರೂ ಮಾಡಿ ಈ ಜನ್ಮದಲ್ಲಿ ಋಣ ತೀರಿಸಬೇಕು, ಇಟ್ಕೊಳ್ಬಾರ್ದು ಅಂತೇಳಿ ನೀವು ಅಂದ್ಕೊಂಡಿದ್ರಿ. ಅದರ ಮೂಲಕ ನಿಮ್ಮ ಉದ್ದೇಶ ಈಗ ಅವರನ್ನು ತಿದ್ದೋದ್ರ ಮೂಲಕ ಆಗಿರ್ಬೋದು, ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡೋದ್ರ ಮೂಲಕ ಆಗಿರ್ಬೋದು, ಅವ್ರು ಎಷ್ಟೇ ಸಾರಿ ದಾರಿ ತಪ್ಪಿದ್ರು ಅವರಿಗೆ ಸರಿ ದಾರಿ ತೋರಿಸುವ ಮೂಲಕ ಆಗಿರ್ಬೋದು, ಒಟ್ಟಾರೆಯಾಗಿ ಅವ್ರಿಗೆ ಯಾವುದೋ ಒಂದು ರೀತಿಯಲ್ಲಿ ಸಹಾಯ ಮಾಡೋದಾಗಿರ್ಬೋದು, ಸೇವೆ ಮಾಡೋದಾಗಿರ್ಬೋದು ಮಾಡ್ತಾ ಇದ್ದೀರಾ. ಅಂದರೆ ನಿಮ್ಮ ಒಂದು ಋಣ ಇಲ್ಲಿ ನೀವು ತೀರಿಸ್ಕೊಳ್ತಾ ಇದ್ದೀರಾ. ನಿಮ್ಮ ಸೋಲ್ ಪರ್ಪೋಸ್ ಅದೇ ಆಗಿತ್ತು. ಅತ್ತೆ ಮಾವನ ಸೇವೆಯನ್ನು ನಿಷ್ಠೆಯಿಂದ ಮಾಡ್ತಾಯಿದ್ದೀರಾ, ಗಂಡ ಹುಷಾರಿಲ್ಲ ಅವ್ರ ಸೇವೆಯನ್ನು ಮಾಡ್ತಾಯಿದ್ದೀರಾ. ಒಟ್ಟಾರೆಯಾಗಿ ಈ ಎಲ್ಲ ರೀತಿಯ ಒಂದು ಯಾರಿಗೋ ಸಹಾಯ ಮಾಡ್ತಿದ್ದೀರಾ, ದಯೆ ತುಂಬಿಸ್ಕೊಂಡಿದ್ದೀರಾ, ಮನಸ್ಸಲ್ಲಿ ಕರುಣೆಯಿಂದ ವರ್ತಿಸ್ತಾ ಇದ್ದೀರಾ, ಪ್ರೇಮದಿಂದ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಾ ಒಂದು ಒಳ್ಳೆಯ ಉದ್ದೇಶದ ಕಡೆ. ಅಂದರೆ ಸೇವೆಯ ಒಂದು ಚಾರಿಟಿ ಗುಣ ಕೂಡ ನಿಮ್ಮಲ್ಲಿ ಹೆಚ್ಚಿದೆ. ಅಂದರೆ ಇದು ನಿಮ್ಮ ಋಣ ತೀರಿಸಿಕೊಳ್ಳುವ ಜನ್ಮ. ಯಾಕಂದರೆ ನಿಮ್ಮ ಆತ್ಮದ ಉದ್ದೇಶವೇ ಅದು, ಅಂದರೆ ಆ ಪರ್ಪೋಸ್ ಒಂದೇ ಅದು ಈ ಒಂದು ಜನ್ಮವನ್ನು ತಾಳಿದೆ ಅನ್ನೋ ರೀತಿಯಲ್ಲಿ ಕೆಲವರಿಗೆ ಕೆಲವರ ಎನರ್ಜಿಯ ಪ್ರಕಾರ ಸೂಚನೆ ಸಿಗ್ತಾ ಇದೆ. ಹಾಗಾಗಿ ಮನಪೂರ್ವಕವಾಗಿ ಅವರ ಸೇವೆಯನ್ನು ಮಾಡಿ ನಿಮ್ಮ ಋಣದಿಂದ ನೀವು ಮುಕ್ತರಾಗ್ತಾ ಇದ್ದೀರಾ. ಇದು ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸ್ತಾ ಇದೆ, ಅನೇಕ ರೀತಿಯ ದೋಷಗಳಿಂದ ಮುಕ್ತಗೊಳಿಸ್ತಾ ಇದೆ. ಹಾಗೆ ನಿಮ್ಮ ಒಂದು ಮುಂದಿನ ಜರ್ನಿ ಕೂಡ ತುಂಬ ಉತ್ತಮವಾಗಿರುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಬರ್ತಾ ಇದೆ. ಅಂದರೆ ಈ ಸಮಯದಲ್ಲಿ ನೀವು ಋಣವನ್ನು ತೀರಿಸಿಕೊಳ್ಳುವ ಹಂತದಲ್ಲಿದ್ದೀರಾ.
ಆದರೆ ನೆಕ್ಸ್ಟ್ ಸ್ಟೆಪ್ ಏನಿದೆಯಲ್ಲ ಅದು ನಿಮ್ಮ ಒಂದು ಕರ್ಮ ಬಂಧನದಲ್ಲಿ ನೀವು ಸಿಕ್ಕಾಕೊಳ್ಳೋ ಹಂತದಲ್ಲಿ ಆ ಸಮಯದಲ್ಲಿ ಈ ಒಂದು ಒಳ್ಳೆಯ ಉದ್ದೇಶ ಏನಿರುತ್ತಲ್ಲ, ಈಗ ನೀವು ಮಾಡಿರೋ ಸೇವೆ ಇದೆಯಲ್ಲ ಅದು ನಿಮ್ಮನ್ನು ಆ ಹಂತದಲ್ಲಿ ಕಾಪಾಡುತ್ತೆ ಅನ್ನೋ ರೀತಿಲಿ ರೆಸೊನೇಟ್ ಆಗ್ತಾಯಿದೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ನೀವೇನು ಕೊಡ್ತೀರೋ ಅದು ಯಾವುದು ಕೂಡ ವ್ಯರ್ಥ ಆಗೋದಿಲ್ಲ. ಒಳ್ಳೆಯದನ್ನು ಕೊಟ್ಟರು ಅಷ್ಟೇ, ಕೆಟ್ಟದನ್ನು ಕೊಟ್ಟರು ಅಷ್ಟೇ, ಅದು ನಿಮ್ಮ ಪಾಲೆ. ಹಾಗಾಗಿ ಕಷ್ಟ ಇದೆ, ಸಮಸ್ಯೆ ಇದೆ ಅಂತ ಹೇಳಿ ಚಿಂತಿಸ್ಬೇಡ್ರಿ, ಯಾರನ್ನೋ ದೂಷಿಸ್ಬೇಡ್ರಿ. ಖಂಡಿತ ಇದೆಲ್ಲದಕ್ಕೂ ಒಂದು ಬಲವಾದ ಕಾರಣ ಇದೆ. ಅದಿದ್ದೇ ನನ್ನ ಜೀವನದಲ್ಲಿ ನಡೀತಾ ಇರೋದು. ಯಾಕಂದರೆ ಯಾರೂ ನೋವನ್ನು ಕೊಡಲಿಕ್ಕೂ ಸಾಧ್ಯ ಇಲ್ಲ, ಯಾರೂ ಒಳ್ಳೆಯದನ್ನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಎಲ್ಲ ಭಗವಂತನ ಕೈಯಲ್ಲೇ ಇರೋದು. ಹಾಗಾಗಿ ಅವರಲ್ಲೇ ನೀವು ಪೂರ್ಣವಾಗಿ ಶರಣಾಗ್ಬಿಟ್ರೆ ಆ ಗುರುವಿನಲ್ಲಿ, ಆ ಗುರುವು ಹಂತ ಹಂತವಾಗಿ ನಿಮಗೆ ದಾರಿಯನ್ನು ತೋರಿಸೋದ್ರ ಜೊತೆಗೆ ಯಾವ ಸಮಯಕ್ಕೆ ನಿಮಗೆ ಏನು ಸಿಗಬೇಕೋ ಅದನ್ನು ನಿರ್ಧಾರ ಮಾಡಿ ಹಂತ ಹಂತವಾಗಿ ಕೊಡ್ತಾ ಹೋಗ್ತಾರೆ. ಹಾಗಾಗಿ ಗುರುವಿನ ಆಶ್ರಯದಲ್ಲಿದ್ದೀರಾ, ನಿಶ್ಚಿಂತೆಯಿಂದ ಇರಿ, ಖಂಡಿತ ಎಲ್ಲ ಒಳ್ಳೆಯದಾಗತ್ತೆ ಸ್ನೇಹಿತರೆ. ಹಾಗಾದರೆ ಇವತ್ತಿನ ಸಾಯಿ ಟ್ಯಾರೋಟ್ ರೀಡಿಂಗ್ನ ಮೆಸೇಜ್ ನಿಮ್ಮ ಜೀವನಕ್ಕೆ ಸ್ವಲ್ಪನಾದರೂ ಹತ್ತಿರವಾಗಿದ್ದರೆ ಕೃತಜ್ಞತಾ ಭಾವದಿಂದ ಸಾಯಿರಮ್ಮ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.